ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಇಂದಿನ ಸತ್ಸಂಗಕ್ಕೆ ಎಲ್ಲ ಆತ್ಮ ಜ್ಯೋತಿಗಳಿಗೂ ಆದರದ ಸ್ವಾಗತ. ಇಂದು ನಾವು ಭಕ್ತಿ ಯೋಗದ 8, 9 ಮತ್ತು 10ನೇ ಶ್ಲೋಕವನ್ನು ಮನನ ಮಾಡೋಣ. ಬನ್ನಿ, ಮೊದಲು ಈ ಶ್ಲೋಕಗಳನ್ನ ಅಭ್ಯಾಸ ಮಾಡೋಣ. ಕುಸುಮಾಜಿ, ಎಂಟನೇ ಶ್ಲೋಕ ಹೇಳ್ತೀನಮ್ಮ. ಕಲ್ತ್ಕೊಳ್ಳೋಣ. ಹೇಳ್ತೀನಿ. ಮಯ್ಯೇವ ಮನ ಆದಸ್ತ್ವ. ಬಂದೆ ಬಂದೆ ಇದು ಸರಿ. ಮಯ್ಯೇ ಮಯ್ಯೇವ ಮನ ಆದತ್ಸ್ವ. ಓಪನ್ ಆಗ್ತಾ ಇಲ್ಲ. ಇನ್ನೊಂದ್ಸತಿ. ಹೌದಾ? ಕೇಳಿಸ್ತಾ ಕೇಳಿಸ್ತಾ ಕೇಳಿಸ್ ಇದೆ, ಹ. ಕೇಳಿಸ್ತಾ ಇದೆ. ಮಯ್ಯೇವ ಮನ ಆದತ್ಸ್ವ. 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 ಸರಿಯಾ ಇಲ್ವಾ? ಇನ್ನೊಂದ್ ಸರಿಯಾಗಿಲ್ವಾ? ಇವಾಗ ಮಯ್ಯೇ ಕರೆಕ್ಟ್ ಆಗಿತ್ತು. ಮಯ್ಯೇವ ಮನ ಆದತ್ಸ್ವ. ಮಯಿ ಬುದ್ಧಿಂ ನಿವೇಶಯ. ಮಯಿ ಬುದ್ಧಿಂ ನಿವೇಶಯ. ಮಯಿ ಬುದ್ಧಿಂ ನಿವೇಶಯ. ನಿವಸಿಷ್ಯಸಿ ಮಯ್ಯೇವ. ನಿವಸಿಷ್ಯಸಿ ಮಯ್ಯೇವ. ನಿವಸಿಷ್ಯಸಿ ಮಯ್ಯೇವ. ಅತ ಊರ್ಧ್ವಂ ನ ಸಂಶಯಃ. ಅತ ಊರ್ಧ್ವಂ ನ ಸಂಶಯಃ. ಮಯ್ಯೇವ ಮನ ಆದತ್ಸ್ವ. ಮಯಿ ಬುದ್ಧಿಂ ನಿವೇಶಯ. ನಿವಸಿಷ್ಯಸಿ ಮಯ್ಯೇವ. ಅತ ಊರ್ಧ್ವಂ ನ ಸಂಶಯಃ. ಧನ್ಯವಾದಗಳು ಕುಸುಮಜಿ. ಇದರ ಅರ್ಥವನ್ನು ತಿಳ್ಕೊಂಡ್ಬಿಡೋಣ. ಪರಮಾತ್ಮ ಪರಮ ಪುರುಷನಾದ ನನ್ನ ಮೇಲೆ ನಿನ್ನ ಮನಸ್ಸನ್ನು ನೆಲೆಗೊಳಿಸು ಮತ್ತು ನಿನ್ನ ಎಲ್ಲಾ ಬುದ್ಧಿವಂತಿಕೆಯನ್ನು ನನ್ನಲ್ಲಿ ತೊಡಗಿಸಿಕೊ. ಹೀಗೆ ಇದ್ದರೆ ನೀನು ಯಾವಾಗಲೂ ನನ್ನಲ್ಲಿ ನಿಸ್ಸಂದೇಹವಾಗಿ ವಾಸಿಸುತ್ತೀಯ. ಇದರ ಪದಶಃ ಅರ್ಥವನ್ನು ಸಹ ತಿಳಿದುಕೊಳ್ಳೋಣ. ಮಯಿ ನನ್ನ ಮೇಲೆ, ಏವ ಏಕಾಂಗಿ, ಮನಃ ಮನಸ್ಸು, ಅದತ್ಸ್ವ ನೆಲೆಗೊಳಿಸು, ಮಯಿ ನನ್ನ ಮೇಲೆ, ಬುದ್ಧಿಂ ಬುದ್ಧಿ, ನಿವೇಶಯ ಶರಣಾಗತಿ, ನಿವಸಿಷ್ಯಸಿ ನೀನು ಯಾವಾಗಲೂ ವಾಸಿಸುತ್ತೀಯ, ಮಯಿ ನನ್ನಲ್ಲಿ, ಏವ ಕೇವಲ ನನ್ನಲ್ಲಿಯೇ, ಅತಃ ಊರ್ಧ್ವಂ ಆ ನಂತರ, ನ ಇಲ್ಲ, ಸಂಶಯ ಸಂಶಯ. ಮುಂದಿನ ಶ್ಲೋಕಕ್ಕೆ ಹೋಗೋಣ. ಲಕ್ಷ್ಮೀಜಿ, ಇದನ್ನ हाँ ಅಭ್ಯಾಸ ಮಾಡೋಣ. हाँ ಅಥ ಚಿತ್ತಂ ಸಮಾಧಾತುಂ. अथ चित्तं समाधातुम् अथ चित्तं समाधातुम् ನ ಶಕ್ನೋಷಿ ಮಯಿ ಸ್ಥಿರಂ. न शक्नोषि मयि स्थिरम् न शक्नोषि मयि स्थिरम् ಅಭ್ಯಾಸ ಯೋಗೇನ ತತೋ. अभ्यासयोगेन ततो अभ्यासयोगेन ततो ಮಾಮಿಚ್ಛಾಪ್ತುಂ ಧನಂಜಯ. मामिच्छाप्तुं धनञ्जय मामिच्छाप्तुं धनञ्जय अथ चित्तं समादातुं न शक्नोषि मयि स्थिरम् अभ्यासयोगेन ततो मामिच्छाप्तुं धनञ्जय। ಧನ್ಯವಾದಗಳು ಲಕ್ಷ್ಮೀಜಿ. ಇದರ ನಮಸ್ಕಾರ. ಅರ್ಥವನ್ನು ತಿಳ್ಕೊಳ್ಳೋಣ. ನನ್ನ ಪ್ರೀತಿ ಅರ್ಜುನ, ಓ ಸಂಪತ್ತಿನ ವಿಜೇತ, ಸ್ಥಿರವಾಗಿ ನಿನ್ನ ಮನಸ್ಸನ್ನು ನನ್ನ ಮೇಲೆ ಇರಿಸಲು ಸಾಧ್ಯವಾಗದಿದ್ದರೆ ಭಕ್ತಿಯೋಗದ ನಿಯಮಿತ ತತ್ವಗಳನ್ನು ಅನುಸರಿಸು. ಈ ರೀತಿಯಲ್ಲಿ ನನ್ನನ್ನು ಪಡೆಯುವ ಬಯಕೆಯನ್ನು ಬೆಳೆಸಿಕೊ. ಇದರ ಪದಶಃ ಅರ್ಥ: ಅಥ ಒಂದು ವೇಳೆ, ಚಿತ್ತಂ ಮನಸ್ಸು, ಸಮಾಧಾತುಂ ಸರಿಪಡಿಸಲು, ನ ಶಕ್ನೋಷಿ ಅಶಕ್ತರು, ಮಯಿ ನನ್ನ ಮೇಲೆ, ಸ್ಥಿರವಾಗಿ, ಅಭ್ಯಾಸ ಯೋಗೇನ ಪುನರಾವರ್ತಿತ ಅಭ್ಯಾಸದ ಮೂಲಕ, ದೇವರೊಂದಿಗೆ ಒಂದಾಗುವ ಮೂಲಕ, ತತಃ ಆಗ, ಮಾಂ ನಾನು, ಇಚ್ಛಾ ಆಸೆ, ಆಪ್ತುಂ ಪಡೆಯಲು, ಧನಂಜಯ ಅರ್ಜುನ ಸಂಪತ್ತಿನ
ವಿಜಯಿ. ಈಗ ಮುಂದಿನ ಶ್ಲೋಕಕ್ಕೆ ಹೋಗೋಣ. ಸಾವಿತ್ರಿಜಿ, ಇದನ್ನ ಅಭ್ಯಾಸ ಮಾಡೋಣ. ಹಾ ಹಾ ಪದ್ಮ. ಅಭ್ಯಾಸೇಪ್ಯ ಸಮರ್ಥೋಸಿ. ಅಭ್ಯಾಸೇಪ್ಯ ಸಮರ್ಥೋಸಿ. ಇನ್ನೊಂದ್ಸತಿ ಹೇಳಿ. ಅಭ್ಯಾಸೇಪ್ಯ ಸಮರ್ಥೋಸಿ. ಮತ್ಕರ್ಮ ಪರಮೋ ಭವ. ಮತ್ಕರ್ಮ ಪರಮೋ ಭವ. ಮತ್ಕರ್ಮೋ ಭವ. ಮದತ್ತಮಪಿ ಕರ್ಮಾಣಿ. ಮದತ್ತಮಪಿ ಕರ್ಮಾಣಿ. ಮದತ್ತಮಪಿ ಕರ್ಮಾಣಿ. ಕುರ್ವನ್ ಸಿದ್ಧಿಮವಾಪ್ಸ್ಯಸಿ. ಕುರ್ವನ್ ಸಿದ್ಧಿಮವಾಪ್ಯಸಿ. ಕುರ್ವನ್ ಸಿದ್ಧಿಮವಾಪ್ಯಸಿ. ಧನ್ಯವಾದಗಳು ಸಾವಿತ್ರಿಜಿ. ನೀನು ಭಕ್ತಿ ಯೋಗದ ನಿಯಮಗಳನ್ನು ಅಭ್ಯಾಸ ಮಾಡಲು ಸಾಧ್ಯವಾಗದಿದ್ದರೆ ನನಗಾಗಿ ಕೆಲಸ ಮಾಡಲು ಪ್ರಯತ್ನಿಸು. ಏಕೆಂದರೆ ನನಗಾಗಿ ಕೆಲಸ ಮಾಡುವ ಮೂಲಕ ನೀನು ಪರಿಪೂರ್ಣ ಹಂತಕ್ಕೆ ಬರುತ್ತೀಯ. ಇದರ ಪದಶಃ ಅರ್ಥ ಅಭ್ಯಾಸೆ ಆಚರಣೆಯಲ್ಲಿ, ಅಪಿ ಒಂದು ವೇಳೆ, ಅಸಮರ್ಥ ಅಸಾಧ್ಯ ಅಸಿ ನೀವು, ಮತ್ ಕರ್ಮ ಪರಮಃ ನನಗಾಗಿ ಶ್ರದ್ಧೆಯಿಂದ ಕೆಲಸ ಮಾಡು. ಭಾವ ಇರು, ಮತ್ ಅರ್ಥಂ ನನ್ನ ಸಲುವಾಗಿ, ಅಪಿ ಸಹ ಕರ್ಮಾಣಿ ಕೆಲಸ, ಕುರ್ವನ್ ಪ್ರದರ್ಶನ, ಸಿದ್ಧಿಂ ಪರಿಪೂರ್ಣತೆ, ಅವಾಪ್ಸ್ಯಸಿ ನೀನು ಸಾಧಿಸುತ್ತೀಯ. ಹೀಗೆ ಇದರ ಅರ್ಥಗಳನ್ನು ಸಹ ತಿಳ್ಕೊಂಡಿದೀವಿ ನಾವು. ಈಗ ಮನನ ಕಾರ್ಯವನ್ನ ಪ್ರಾರಂಭಿಸೋಣ. ಈ 3 ಶ್ಲೋಕಗಳಲ್ಲಿ ಶ್ರೀಕೃಷ್ಣ ಪರಮಾತ್ಮ ಏನ್ ಹೇಳ್ತಾ ಇದ್ದಾರೆ? ನೀನು ಜ್ಞಾನ ಯೋಗದಲ್ಲಿ ನಿನ್ನ ಕೈಯಲ್ಲಿ ಪೂರ್ತಿಯಾಗಿ ತಿಳ್ಕೊಳ್ಳೋದಕ್ಕೆ ಆಗದೆ ಇದ್ರೆ ನೀನು ಯಾವ ಮಾರ್ಗದಿಂದ ನೀನು ಸುಲಭವಾಗಿ ನನ್ನನ್ನ ತಿಳಿದುಕೊಳ್ಬಹುದು, ನನ್ನನ್ನು ಅರ್ಥಕೊಳ್ಬಹುದು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಈ 3 ಶ್ಲೋಕಗಳ ಅರ್ಥವನ್ನ ನೀವು ಈಗ ತಿಳ್ಕೊಂಡಿದ್ದೀರಾ ಅಲ್ವಾ? ಇದರಲ್ಲಿ ಒಂದೊಂದರಲ್ಲೂ ಏನೇನು ಹೇಳಿದ್ದಾರೆ ಅನ್ನೋದು ನಿಮ್ಮ ಅನಿಸಿಕೆಯನ್ನ ಹಂಚ್ಕೊಳ್ತಾ ಹೋಗಿ. ನಂತರ ಕೊನೆಯದಾಗಿ ಸರ್ಮುಖಿನ ನಾವು ಸವಿವರವಾಗಿ ಇದರ ಅರ್ಥವನ್ನ ತಿಳಿದುಕೊಳ್ಳೋಣ. ಕುಸ್ಮಾಜಿ, ನೀವು ಮೊದಲನೇದಾಗಿ ಹೇಳ್ತೀರಾ? ಬುದ್ಧಿ ಮತ್ತು ಮನಸ್ಸನ್ನ ದೇವ್ರ ಮೇಲೆ ಹಾಕ್ಬಿಡೋದು, ದೇವ್ರೇ ಎಲ್ಲ ನೋಡ್ಕೋತಾನೆ ಅನ್ಕೊಳ್ಳೋದು, ದೇವ್ರ ಮೇಲೆ ಆಮೇಲೆ ಅಷ್ಟೇ. ಇನ್ನೇನು ಮೈಯೇವ ಮನವನ್ನು ನನ್ನ ಮೇಲೆ ನಿನ್ನ ಮನಸ್ಸನ್ನು ಒಳ್ಳೆ ದೇವ್ರ ಮೇಲೆ ಮನಸ್ಸನ್ನ ಇಟ್ಕೋಬೇಕು ಅಂತ. ಬುದ್ಧಿನೂ ಮನಸ್ಸು ಅಷ್ಟೇ. ಅಷ್ಟೇಮ್ಮ. ಇನ್ನೇನ್ ಹೇಳ್ಬೇಕು? ನಿಮ್ಗೇನ್ ಅನ್ಸುತ್ತೋ ಅದೇ ಹೇಳಿರಿ. ಅಷ್ಟೇನೆ, ಅಷ್ಟೇ ಗೊತ್ತಾಗ್ತದೆ. ಇನ್ನೂ ಒಂದಷ್ಟು ವಿವರವಾಗಿ ನಾವು ಸರ್ಮುಖಿನ ತಿಳ್ಕೊಳ್ಳೋಣ. ಸರಿಮ್ಮ, ಅಷ್ಟೇ. ನಮ್ಮ ಮನಸ್ಸನ್ನ ದೇವರ ಕಡೆ ನಾವು ಒಂದ್ ಯಾಕೆಂದ್ರೆ ನಮಗೆ ದೇಹ, ಮನಸ್ಸು, ಬುದ್ಧಿ ಅನ್ನೋದಿದೆ ಅಲ್ವಾ? ಅದಕ್ಕೋಸ್ಕರ ನಾವು ಆ ನಿರ್ವಿಕಾರವಾದಂತಹ ಪರಮಾತ್ಮನನ್ನ ತಿಳಿದುಕೊಳ್ಳೋದು ಬಹಳ ಕಷ್ಟ. ಅದಕ್ಕೋಸ್ಕರ ನಮ್ಗೆ ಸುಲಭ ಮಾರ್ಗ ಏನು ಅನ್ನೋದನ್ನ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಸಗುಣ ರೂಪಿಯಾದಂತಹ ಭಗವಂತನನ್ನೇ ನಾವು ತಿಳ್ಕೊಳ್ತಾ ಹೋದ್ರೆ ಕೊನೆಯದಾಗಿ ನಾವು ಆ ನಿರ್ಗುಣ ಪರಮಾತ್ಮನನ್ನ, ಪರಬ್ರಹ್ಮನ್ನ ನಾವು ಅರ್ಥಕೊಳ್ಳೋದಕ್ಕೆ ಸಾಧ್ಯ ಇದೆ. ನೀನು ಇದು ಸುಲಭ ಮಾರ್ಗ ಹೌದು ಅಂತಂದ್ಬಿಟ್ಟು ಭಗವಂತ ಹೇಳ್ತಾ ಇರೋದು ನಮ್ಗೆ. ಹೌದು. ಅದಕ್ಕೋಸ್ಕರ ನೀನು ನಿನ್ನ ಮನಸ್ಸನ್ನ, ನಿನ್ನ ಬುದ್ಧಿಯನ್ನು ಉಪಯೋಗಿಸಿ ನೀನು ನನ್ನಲ್ಲಿ ಕೇಂದ್ರೀಕರಿಸು ಅಂತ ಹೇಳ್ತಾ ಇದ್ದಾರೆ. ಹೌದು. ಈಗ ಮುಂದಿನ ಶ್ಲೋಕದಲ್ಲಿ ಏನಂತ ಅನ್ಸುತ್ತೆ ನಿಮ್ಗೆ?
ಪ್ರೀತಿ ಅರ್ಜುನ ಆ, ಸಂಪತ್ತು ಸ್ಥಿರ ಇವಾಗ ಅದು ಕಷ್ಟ ಆಗೋಯ್ತು. ಹ್ಮ್ ಭಕ್ತಿ ಭಕ್ತಿಯಿಂದ ಅವಾಗ ದೇವ್ರನ್ನ ಹೊಂದ್ಕೋ. ಅದು ಹ್ಮ್ ನನಗೇನು ನಂಗೆ ಕಾನ್ಸಂಟ್ರೇಟ್ ಮಾಡಕ್ ಆಗಲ್ಲ. ಅವಾಗ ಹ್ಮ್ ನೀ ಏನ್ ಮಾಡ್ತೀಯಾ ಮಾಡಬಹುದು ದೇವ್ರ ಶ್ಲೋಕನ ಅಂತಂದ್ರೆ. ಹೇಳ್ಕೊಂಡು ಭಕ್ತಿ ಮಾರ್ಗದಲ್ಲಿ ಅಲ್ಲ ಶ್ಲೋಕಗಳೆಲ್ಲ ಇವಾಗ ನೋಡಿ ಇಷ್ಟೊಂದು ಇದು ಆ, ಆ, ಕೊಟ್ಟಿದ್ದಾರೆ, ಲಿಸ್ಟೇ ಕೊಟ್ಟಿದ್ದಾರೆ. ಇಷ್ಟು ಆ, ಮೂಲಕ ನೀನು ಹೇಗಾದ್ರೂ ನನ್ನನ್ನ ಹಾ ಹೊಂದಬಹುದು ಹೌದು. ಅಂತ ಬಿಟ್ಟು. ಆಮೇಲೆ ಇನ್ನೊಂದು ಸೇವೆ ಮಾಡೋದು, ಇನ್ನೊಬ್ಬರಿಗೆ ಟೀಚ್ ಮಾಡ್ಕೊಂಡು ಟೀಚ್ ಹಾ ಮಾಡಿದ್ರೆ ಅವ್ರಿಗೆ ಅದೇ ತುಂಬಾ ಅದು ಇಷ್ಟ ಆಗುತ್ತೆ. 10ನೇ ಶ್ಲೋಕದಲ್ಲಿ ಹಾ ನೀನು ಕೊನೆಗೆ ನೀನು ಏನು ಯಾವ ರೀತಿಯಲ್ಲಿ ನೀನು ನನ್ನನ್ನ ಹೊಂದಬಹುದು, ನಿಂಗೆ ಅವೆಲ್ಲ ಕಷ್ಟ ಆಗೋಯ್ತು ಆದ್ರೆ ನೀನು ಹ್ಮ್ ನಿಸ್ವಾರ್ಥ ಸೇವೆ ಮಾಡು ನೀನು. ಆವಾಗ ಸೇವೆ ನನ್ನ ಮಾಡ್ತಾ ಮಾಡ್ತಾ ಹೋದಾಗೆಲ್ಲ ನೀನು ಪರಿಶುದ್ಧ ಆಗೋಗ್ತೀಯ, ಆವಾಗ ನನ್ನನ್ನೇ ಹೊಂದುತ್ತೀಯಾ ಹೌದು ಅಂತಂದ್ಬಿಟ್ಟು ಇಲ್ಲಿ ಹೇಳಿದ್ದಾರೆ. ಹೌದಮ್ಮ ಅಷ್ಟೇ. ಧನ್ಯವಾದಗಳು ಕುಸುಮಾಜಿ. ಹಾ ಲಕ್ಷ್ಮೀಜಿ, ನೀವು ನಿಮ್ಮ ಅನಿಸಿಕೆ ಶೇರ್ ಮಾಡ್ಕೊಳ್ತೀರಾ? ಹಾ ಅಮ್ಮ. ಆ, ಇದು ಈ ಶ್ಲೋಕದೊಳಗ ನನಗ್ ತಿಳಿದ ಮಟ್ಟಿಗೆ ಈಗ ಇಲ್ಲೊಂದ್ ಪಿಕ್ಚರ್ ಕೊಟ್ಟಾರಲ್ರಿ, ನಮ್ ತಲೆಗೇನು ಕರೆಂಟ್ ಎಲ್ಲಾದ್ರೊಳಗೂ ಐತ್ರಿ, ಆದ್ರ ಫ್ಯಾನ್ ಹ್ಮ್ ಬೇರೆ, ಬಲ್ಬ್ ಬೇರೆ, ಫ್ರಿಡ್ಜ್ ಬೇರೆ ರೀ. ಹ್ಮ್ ಬ್ಯಾರ್ ಹ್ಮ್ ಬ್ಯಾರೆ ನಮ್ನಿಯಾಗಿ ನೋಡ್ತೇವೆ ಹೊರತು ಅದ್ರೊಳಗಿರೋ ಕರೆಂಟ್ ಒಂದ ಅಂತಂದ್ ಹೇಳಿ ನೋಡೋದಿಲ್ಲ ಅಂತಂದ್ ಹೇಳಿ ನನಗ್ ಹಂಗ ಅನಸ್ತವಮ್ಮ. ಅದನ್ನ ಅರಿವಿಗ್ ತಗೋಬೇಕ್ರಿ, ನಾವೆಲ್ಲಾ ಒಂದ. ಬ್ಯಾರ್ ಬೇರೆ ರೂಪ ಇರ್ಬೋದು, ಬ್ಯಾರ್ ಬೇರೆ ಅವ್ರದ್ದು ಕ್ರಿಯಾ ಕರ್ಮ ಇರ್ಬೋದು, ಆದ್ರೆ ಎಲ್ಲಾರು ಒಂದ. ಎಲ್ಲಾರೊಳಗಿರೋದು ಆ, ಏ ಪ್ರೀತಿ, ವಿಶ್ವಾಸ, ನಂಬಿಕೆ ಮೇಲೆನ ನಡೀತಾ ಐತಿ ಅಂತಂದ್ ಹೇಳಿ ನನಗ್ ಹಂಗ ಅನಸ್ತಮ್ಮ ಈ ಶ್ಲೋಕದಲ್ಲಿ. ಅದೇ ಎಲ್ಲರಲ್ಲೂ ಇರುವ ಪರಮಾತ್ಮ ಒಬ್ಬನೇ, ಹೂನ್ರಿ ಅದು ಹೂನ್ರಿ ಅಗೋಚರವಾಗಿದೆ. ಹೂನ್ರಿ ಹೌದು. ಅನ್ನೋದನ್ನ ಇಲ್ಲಿ ತೋರ್ಸುತ್ತೆ. ಹೂನ್ರಿ ಹಂಗ ಅನಸ್ತಮ್ಮ ಈ ಶ್ಲೋಕದಲ್ಲಿ. ಹಾಗಂತ ನಾವು ಸಗುಣ ಉಪಾಸನೆ ಮಾಡಿದ್ರು ಅದರಲ್ಲಿರುವಂತಹ ತತ್ವ ಏನು ಅನ್ನೋದನ್ನ ನಾವು ಗಮನಿಸಿ ನಾವು ಉಪಾಸನೆ ಮಾಡ್ಬೇಕು. ಹೂನ್ರಿ. ಮತ್ತೆ ಈಗ 9ನೇ ಶ್ಲೋಕಕ್ಕೆ ಹೋಗೋಣವಾ? ಹ್ಞೂ ಅಮ್ಮ. ಇದು ಈಗ ಈಗ ನಮ್ಗ ಅಷ್ಟು ಸರಳ ಗೊತ್ತಾಗ್ಲಿಲ್ಲ, ಅಥವಾ ನಮ್ಗಿನ್ನು ನಮ್ ಬಾಯೊಳಗ ಹೇಳದ್ ಸುಲಭ ರೀ, ಯಾವ್ದ ಕೆಲ್ಸ ಆದ್ರೂ ಅದ ಕಾರ್ಯರೂಪ ತಂದಾಗ ಅದ್ರ ಬಗ್ಗೆ ಗೊತ್ತಾಗ್ತೈತಿ. ಅದಕ್ಕೆ ಈ ಸರಳ ಉಪಯೋಗ ಮಾಡು ಅಂತಂದ್ ಹೇಳಿ ನಾವ್ ಮಾಡೋ ಕೆಲ್ಸದೊಳಗ್ ನಿಸ್ವಾರ್ಥತೆ ಇರ್ಬೇಕು. ನಮ್ದು ಕ್ರಿಯಾ, ಮೆಡಿಟೇಷನ್, ಪ್ರಾಣಾಯಾಮ ಅವೆಲ್ಲ ಚಾಲು ಇದ್ದಾಗ ನಮ್ ಮನಸ್ಸು ಆಟೋಮೆಟಿಕ್ ಆಗಿ ಶುದ್ಧ ಆಗ್ತೈತಿ. ನೋಡೋ ರೀತಿ ನೀತಿ ಎಲ್ಲಾ ಚೇಂಜ್ ಆಗ್ತೈತಿ. ಇನ್ನೊಬ್ರಿಗ್ ನಮ್ ಕಡೆಯಿಂದ ಏನ್ ಸಹಾಯ ಆಗ್ತೈತೆ ಅಷ್ಟ್ ಮಾಡಾಕ್ ನಮ್ಗ ಶಕ್ತಿ ಬರ್ತೈತಿ ಅಂತ ಹೇಳಿ ನನಗ್ ಹಂಗ ಅನಸ್ತಮ್ಮ. ಇದನ್ನೆಲ್ಲಾ ಮಾಡ್ಕೊಂತ ಹೋದಾಗ ನಮಗ್ ಸತ್ಯದ ದಾರಿ ಕಾಣಿಸ್ತೈತಿ ಅಂತಂದ್ ಹೇಳಿ ಈ ಶ್ಲೋಕದಿಂದ ನನ್ಗ ಅರ್ಥ ಆಯ್ತು. ಇಲ್ಲಿ ಹೇಳ್ತಾರೆ ಭಕ್ತಿ ಯೋಗದ ನಿಯಮಿತ ತತ್ವಗಳನ್ನು ಅನುಸರಿಸು ಅಂತ. ಅವಾಗ ನಾವು ಅಲ್ಲೇನು ನಿಯಮಿತ ತತ್ವ ಅಂದ್ರೆ ಪೂಜೆ ಮಾಡೋ, ಅರ್ಚನೆ ಮಾಡೋ, ಶ್ಲೋಕ ಹೇಳು, ಯಾವಾಗ್ಲೂ ಭಗವಂತನ ಭಕ್ತಿಯಲ್ಲೇ ಇರೋ. ಹೂನ್ರಿ. ಸದಾ ಕಾಲವು ಭಗವಂತನಲ್ಲೇ ನಮ್ಮ ಮನಸ್ಸನ್ನ ನೆಲೆಯೂರಿಸಿದ್ರೆ ಹೌದ್ ಇತರೆ ಲೋಕ ವ್ಯವಹಾರದ ಕಡೆಗೆ ನಮ್ಮ ಗಮನ ಹೆಚ್ಚಾಗಿ ಹೋಗಲ್ಲ. ಅದು ಹೇಗಿರುತ್ತೋ ಹಾಗೆ ವ್ಯವಹಾರವನ್ನ ತೆಗೆದುಕೊಳ್ತೀವಿ. ನಾವು ಯಾವಾಗಲೂ ಶಾಂತತೆಯನ್ನ ಅನುಭವಿಸ್ತಾ ಇರ್ತೀವಿ. ಆಗ ಪರಮಾತ್ಮನೇ ಅಲ್ಲಿ ಇರ್ತಾನೆ. ಯಾವಾಗ ಮನಸ್ಸು ಕಲುಷಿತ ಆಗುತ್ತೋ, ಕಲುಕುತ್ತೋ, ಅವಾಗ ನಮ್ಗೆ ಸಮಚಿತ್ತ ಇರಲ್ಲ. ಅವಾಗ ಪರಮಾತ್ಮನ ಒಂದು ರಿಫ್ಲೆಕ್ಷನ್, ಪ್ರತಿಫಲನ ಸರಿಯಾಗಿ ಅಲ್ಲಿ ಇರಲ್ಲ. ಇಲ್ಲ, ಯಾವಾಗ ಮನಸ್ಸು ಸಮಾಧಾನ ಚಿತ್ತವಾಗಿರುತ್ತೋ, ಅಂದ್ರೆ ದೇವರಲ್ಲೇ ನಾವು ಭಕ್ತಿಯಿಂದ ನಾವು ಪೂಜೆ ಮಾಡ್ತಾ ಹೋದಾಗ ಅದು ಸಮಾಧಾನವಾಗಿ ಇರುತ್ತಲ್ಲ, ಆವಾಗ ಆ ಈ ಸಾಕ್ಷಿಯ ಒಂದು ಏನು ಪ್ರತಿಫಲನ ಅಲ್ಲಿ ಇರುತ್ತೆ. ಅದು ಪರಮಾತ್ಮನೇ, ಭಗವಂತನೇ. ಅದರಿಂದ ಅವಾಗ ನೀನು ಭಗವಂತನನ್ನೇ ಕಾಣ್ತೀಯಾ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ ಅಂತ ನನ್ನ ಒಂದು ಅಭಿಪ್ರಾಯ. ಕೊನೆದಾಗಿ ಸರ್ನ ಕೇಳಿ ತಿಳ್ಕೊಳ್ಳೋಣ. ಈಗ ಇಷ್ಟಿಷ್ಟು ತಿಳ್ಕೊಳ್ತಾ ಹೋಗೋಣ. ಈಗ 10ನೇ ಶ್ಲೋಕವನ್ನ
ನೋಡೋಣ. ಹಾ ಇಲ್ಲಿ ಹೇಳ್ತಾರೆ, ಇದೂ ಆಗ್ಲಿಲ್ಲ ನಿನ್ ಕೈಯಲ್ಲಿ ಅಂತಂದ್ರೆ ನೀನೇನ್ ಮಾಡ್ಬೋದು? ನೀವ್ ಪ್ರೆಸೆಂಟ್ ನೊಳಗ ಇರು ಅಂತ ಹೇಳಿ ಹೇಳ್ಯಾರ್ರಿ. ಏನ್ ಕೆಲ್ಸ ಮಾಡ್ತಿರ್ತೀಯೋ ಅದ್ರ ಕಡೆಗ್ ಲಕ್ಷ್ಯ ಕೊಟ್ಕೊಂತ ಇದ್ರ ಆ ತಾನ ಬರ್ತೈತಿ ಅಂತೇಳಿ ನನಗ್ ಹಂಗ ಅನಿಸ್ತಮ್ಮ ಇದನ್ನ ನೋಡಿದ್ರ. ಹ್ಮ್ ಅಂದ್ರೆ ಇದು ನೀನು ನಿನ್ನ ಕೆಲಸವನ್ನ ಶ್ರದ್ಧೆಯಿಂದ ಮಾಡೋ. ಹ್ಞೂನ್ರಿ ಆತ್ಮನೋ ಮೋಕ್ಷಾರ್ಥಂ ಜಗತ್ ಹಿತಾಯ ಚ ಅಂತ ಹ್ಞೂನ್ರಿ ಮಾಡು. ನಿನ್ಗೆ ಭಕ್ತಿ ಯೋಗದ ನಿಯಮಗಳನ್ನ ನಾನು ಅಭ್ಯಾಸ ಮಾಡಕ್ಕಾಗಲ್ಲ, ನನಗೆ ಬೇರೆ ಏನು ಮಾಡಕ್ಕಾಗಲ್ಲ, ನಂಗೆ ತುಂಬಾ ಕಷ್ಟ ಅಂತಂದ್ರೆ ಏನಿಲ್ಲ, ನೀನು ಯಾವ್ದೋ ಒಂದು ಕೆಲಸ ಮಾಡೇ ಮಾಡ್ತೀಯ, ಮಾಡ್ಲೇಬೇಕು, ಕರ್ಮ ಅನ್ನೋದು ಮಾಡ್ಲೇಬೇಕು. ಮನುಷ್ಯ ಅಂತ ಹುಟ್ಟಿದ್ಮೇಲೆ ಅಲ್ವಾ, ಅದನ್ನ ಭಗವಂತನ ಕೆಲಸ ಅಂತ ಮಾಡು. ಆವಾಗ ನೀನು ಪೂರ್ಣತೆಯನ್ನು ಪಡಿತೀಯ, ಅಲ್ಲಿ ಪರಿಶುದ್ಧತೆಯನ್ನ ಪಡಿತೀಯ. ಹೌದು. ಅದು ಇಲ್ಲಿ ಹೇಳಿದೆ. ಹ್ಞೂನ್ರಿ ಎಷ್ಟು ಸರಳ ಐತ್ರಿ. ಅರ್ಥ ಎಷ್ಟು ಸುಲಭ ಮಾಡ್ಕೊಂಡ್ರೆ ಮಾರ್ಗಗಳನ್ನ ಹೇಳಿದ್ದಾರೆ, ಹೌದ್ರಿ ಆದ್ರೆ ಅದ ನಾವು ಹೂನ್ರಿ ಅಯ್ಯೋ ಇಲ್ಲ ಅಂತ ತಲೆ ಮೇಲೆ ಕೈ ಇಟ್ಕೊಂಡು ಅದ ಯಾವಾಗ್ಲೂ ಚಿಂತೆ ಹೌದ್ರಿ. ಮಾಡ್ತೀವಿ. ಥ್ಯಾಂಕ್ ಯು. ಧನ್ಯವಾದಗಳು ಲಕ್ಷ್ಮೀಜಿ. ಸಾವಿತ್ರಿಜಿ, ನಿಮಗೆ ಈ 3 ಶ್ಲೋಕಗಳಿಂದ ಏನೇನ್ ಅನ್ಸಿದೆ? ಅಂದ್ರೆ ಪರಮ ಕೃಷ್ಣಲ್ಲೇ ನಾವು ಮನಸ್ಸನ್ನು ಇಡೋದ್ರಿಂದ ಆ ಪರಮಾತ್ಮನ ಕಡೆಗೆ ಮನಸ್ಸು ನಿಲ್ಲಿಸೋದ್ರಿಂದ ನಾವು ಆ ಭಗವಂತನ ಕಡೆಗೆ ಹೋಗ್ಬೋದು. ಯಾಕೆಂದ್ರೆ ಮನಸ್ಸು ಕೂಡ ನಿಲ್ಸಕ್ಕಾಗಲ್ಲ, ಅದು ಆ ಕಡೆ ಈ ಕಡೆ ಹೋಗ್ತಾ ಇದೆ. ಆ ಯೋಚನೆಗಳು ಅವೆಲ್ಲ ಬಂದು ನಿಲ್ಸಕ್ ಆಗ್ತಾ ಇಲ್ಲ ಅಂತಂದ್ರೆ ಭಕ್ತಿ ಮಾರ್ಗದಿಂದ ಕೂಡ ನಾವು ಹೋಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಎಲ್ಲರಲ್ಲೂ ಇರ್ತಕ್ಕಂತ ಒಂದು ಪರಮಾತ್ಮ ಒಂದೇ, ಅದು ಆ ತರ ಆದ್ರೂ ಹೋಗು, ಪ್ರಯತ್ನಿಸು. ಅವಾಗ ಆ ಬುದ್ಧಿವಂತಿಕೆಯಿಂದ ನನ್ ಕಡೆಗ್ ಬರ್ತೀಯ ನೀನು. ಅದು ಆಗ್ಲಿಲ್ಲ ಅಂತಂದ್ರೆ ಭಕ್ತಿ ಮಾರ್ಗದಿಂದ ಆದ್ರೂ ಬಾ. ಆ ಭಗವಂತನನ್ನು ಸ್ತುತಿಸೋದು ಭಕ್ತಿ. ಆ ಭಕ್ತಿ ಇಂದ ಆ ಒಂದು ಹಾಡಿನ ರೂಪದಲ್ಲೋ, ಒಂದು ಸ್ತೋತ್ರದ ರೂಪದಲ್ಲೋ ಆ ಒಂದು ಪರಮಾತ್ಮನನ್ನ ಸ್ತುತಿಸ್ತಾ ಹೋಗಿ ಆ ಭಕ್ತಿಯನ್ನು ಬೆಳೆಸ್ಕೊಂಡ್ರೆ ಆ ರೀತಿಯ ಕೂಡ ನನ್ನನ್ನ ನೀನ್ ಬಂದು ಸೇರ್ತೀಯ ಅಂತ ಹೇಳ್ತಾ ಇದ್ದಾರೆ. ಹ್ಮ್ ಆಮೇಲೆ ಈಗ 10ನೇ ಭಕ್ತಿ ಶ್ಲೋಕದಲ್ಲಿ ಏನ್ ಯೋಗ ಹೇಳ್ತಾರೆ? ನಿಯಮ ಅಭ್ಯಾಸ ಮಾಡಲು ಅದು ಕೂಡ ಕಷ್ಟ ಆಗತ್ತೆ ಅಂತಂದ್ರೆ ಕಷ್ಟ ಅಂದ್ರೆ ಕೆಲಸ ಮಾಡಲು ಹ್ಮ್ ಕರ್ಮವನ್ನು ಮಾಡಲು ಪ್ರಯತ್ನಿಸು. ಆ ಕರ್ಮ ಕೂಡ ಅದು ಏಕಚಿತ್ತವಾಗಿ ಒಂದೇ ಮನಸ್ಸಿನಿಂದ ಆ ಆ ಆ ಯಾವ ಕಡೆಗೆ ಹೋಗ್ದಿರಾ ಆ ಮನಸ್ಸು ಅದರಲ್ಲೇ ನಿಲ್ಲಿಸ್ತಾ ಹೋದಾಗ ನೀನು ಆ ಪರಿಪೂರ್ಣತ್ವವನ್ನು ಪಡಿತೀಯ. ಯಾಕೆಂದ್ರೆ ನಾವು ಯಾವುದೇ ಒಂದು ಕೆಲಸ ಮಾಡ್ಬೇಕಾದ್ರೂ ಅದನ್ನ ತಿಳ್ಕೊಂಡು ನಾವು ಅದ್ರ ಕಡೆ ಗಮನ ಕೊಟ್ಟಾಗ ನಾವು ಆ ಪರಿಪೂರ್ಣ ಹತ್ರ ಬರತ್ತೆ ಅಂತ. ಅದು ಇಲ್ಲಿ ಸೈಕಲ್ದು ತೋರಿಸ್ತಾ ಇದ್ದಾರೆ. ಸೈಕಲ್ ಆ ತುಳಿಯೋದು ಕೂಡ ನಾವು ಅದನ್ನ ಆ ಒಂದೇ ಸಮ ಕಲಿಬೇಕಾಗತ್ತೆ. ಶ್ರದ್ಧೆಯಿಂದ ಕಲಿಬೇಕಾಗತ್ತೆ. ಕಲಿತಾಗ ನಾವು ಸ್ಟಾರ್ಟಿಂಗ್ ನಲ್ಲಿ ಬೀಳ್ತೀವಿ, ಏಳು ಬೀಳು, ಕಷ್ಟ ಸುಖ ನಷ್ಟ ಎಲ್ಲಾನು ಆಗತ್ತೆ. ನಂತರ ನೀನು ಮುಂದಕ್ಕೆ ಹೋಗ್ತೀಯ, ಸಾಕ್ತೀಯ ಅಂತ ಇದರಲ್ಲೂ ಕೂಡ ಹೇಳ್ತಾ ಇದ್ದಾರೆ. ಹ್ಮ್ ಎಷ್ಟು ಮಾರ್ಗಗಳನ್ನು ತೋರಿಸ್ತಾ ಇದ್ದಾರೆ. ಎಲ್ಲಾ ಮಾರ್ಗಗಳಿಂದಾನು ಬಂದು ಪ್ರಯತ್ನ ಪಟ್ಟು ಸೇರಿದ್ರು ಅದ್ ನನ್ನನ್ನೇ ಸೇರ್ತೀಯ ಅನ್ನೋ ಒಂದು ಅರ್ಥದಲ್ಲಿ ಇಲ್ಲಿ ಹೇಳ್ತಾ ಇದ್ದಾರೆ ಭಗವಂತ. ಹಾಗೆ ಈ ಸೈಕಲ್ ಹೇಗೆ ಕಲಿತೀವಿ? ನಮ್ಗೆ ಮೊದ್ಲು ಬರಲ್ಲ, ಹಾಗೆ ನಾವು ಭಗವಂತನ ನೋಡಕ್ಕೂ ಆಗಲ್ಲ. ಆದ್ರೆ ಅಭ್ಯಾಸ ಮಾಡ್ತಾ 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 ನಿನಗೆ ಬರುತ್ತೆ, ನೀನು ಬಿಡ್ಬೇಡ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಹೇಗೆ ಸೈಕಲ್ ಕಲಿತೀಯ ನೋಡು, ಮೊದ್ಲು ಎದ್ದು ಬಿದ್ದು ಏನೇನೋ ಮಾಡ್ಕೊಂಡು ಹಾ ಕೈಕಾಲು ಏಟುಗಳು ಮಾಡ್ಕೊಂಡು ಆಮೇಲೆ ಕಲಿತೀಯಲ್ಲ, ಹಾಗೇನೆ ನಿನ್ಗೆ ಒಂದ್ ಕಡೆಯಿಂದ ಒಂದು ನಿಶ್ಚಿತವಾಗಿ ಒಂದ್ ಕಡೆ ಕೂತ್ಕೊಂಡು ಆ ನಿರಾಕಾರವಾದಂತಹ ಭಗವಂತನ ನೀನು ಕಲ್ಪನೆ ಮಾಡಿಕೊಂಡು ಒಂದೇ ಸರ್ತಿಗೆ ನಿನ್ ಕೈಯಲ್ಲಿ ಆಗ್ಲಿಲ್ಲ ಅಂತಂದ್ರೆ ಭಕ್ತಿ ಮಾರ್ಗದಿಂದ ಹೋಗು. ಭಕ್ತಿ ಮಾರ್ಗದಲ್ಲಿ ಏನೇನು ಅನಿಯಮಿತ ಅಭ್ಯಾಸಗಳು ಇದೆಯೋ, ಅರ್ಚನೆ ಮಾಡೋದು, ಶ್ರುತಿಸೋದು, ನಿನ್ನ ಸೇವೆ ಮಾಡೋದು ಎಲ್ಲನೂ ಮಾಡೋ. ಆಮೇಲೆ ಅದು ಕಷ್ಟ ಅಂತಂದ್ರೆ ನೀನು ನಿನ್ನ ಕರ್ಮವನ್ನ ಸರಿಯಾಗಿ ಮಾಡು. ಅದು ಹೇಗೆ ಅದನ್ನು ಸತತವಾಗಿ ಮಾಡ್ತಾ ಹೋಗು.
ಎಲ್ಲ ಭಗವಂತನ ಕೆಲಸವೇ ಅನ್ನೋ ರೀತಿಯಲ್ಲಿ ಮಾಡು. ನೀನು ನಿರಂತರವಾಗಿ ಶ್ರದ್ಧೆಯಾಗಿ ಎಲ್ಲದರಲ್ಲೂ ಭಗವಂತನೇ ನೋಡ್ತಾ ಹೋದ್ರೆ ಅವಾಗ ನಿನಗೆ ಭಗವಂತನನ್ನ ನೋಡೋದು ಹೇಗೆ ಅನ್ನೋದು ಮತ್ತೆ ನಾನೇ ಭಗವಂತ ಅನ್ನೋದು ನಿನಗೆ ಅರಿವಿಗೆ ಬರುತ್ತೆ ಅನ್ನೋದು ಇಲ್ಲಿ ಹೇಳ್ತಾ ಇದ್ದಾರೆ ಅಂತ ಬಿಟ್ಟು ನಾವು ಸವಿವರವಾಗಿ ಸರ್ ಮುಖ್ಯನ ಕೇಳಿ ತಿಳ್ಕೊಳ್ಳೋಣ. ಸರ್ ಇದರ ವಿವರಣೆಯನ್ನ ತಿಳಿಸ್ಕೊಡ್ತೀರಾ? ಅಮ್ಮ ಪ್ರಿಯಾಂಕಾಜಿ ಇದ್ದಾರೆ, ಅವರ ಹಾ ಹಾ ದೃಷ್ಟಿಕೋನ. ಪ್ರಿಯಾಂಕಾಜಿ, ನಾನು ನೋಟಿಸ್ ಮಾಡ್ಲಿಲ್ಲ, ಈಗ ಜಾಯಿನ್ ಆಗಿದ್ದೀರಾ ಅನ್ಸುತ್ತೆ. ನೀವು ಶ್ಲೋಕ ಹೇಳೋದಾದ್ರೆ ಹೇಳ್ಬೋದು. ಆಮೇಲೆ ಅದರ ವಿವರಣೆಯನ್ನು ಸಹ ಕೊಡ್ಬೋದು. ಇವಾಗ ಬಹುಶಃ ಕೇಳಿಸ್ಕೊಂಡಿದ್ದೀರಾ ಅನ್ಸುತ್ತೆ. ಅದರ ಮೇಲೆ ನೀವು ನಿಮ್ಮ ಇದನ್ನ ಬಹುಶಃ ಅವ್ರದ್ದು ಇಂಟರ್ನೆಟ್ ಏನೋ. ಹಲೋ ಅಮ್ಮ, ಇದು ಶ್ಲೋಕ ಹೇಳ್ಬಿಟ್ಟು ನಿಮ್ಮ ಇಲ್ಲ ಅನಿಸಿಕೆಯನ್ನು ಹಂಚ್ಕೊಳ್ಳಿ. ಕೇಳಿಸ್ಕೊತೀನಿ ಅಷ್ಟೇ, ಹೊರಗಡೆ ಇದೀನಲ್ಲ, ಓಕೆ ಓಕೆ ಕೇಳಿಸ್ಕೊತೀನಿ ಅಷ್ಟೇ. ಹಾ ಸರಿ, ಓಕೆ. ಇವಾಗ ಸ್ವಲ್ಪ ಏನಾದ್ರೂ ಕೇಳಿಸ್ತಾ? ಇದುವರೆಗೂ ಎಲ್ಲರೂ ಮಾತಾಡಿದ್ದು ಈಗ ಜಾಯಿನ್ ಆದ್ರಿ ಅನ್ಸುತ್ತೆ. ಹಾ ಅಮ್ಮ, ಸ್ವಲ್ಪ ಲೇಟ್ ಆಗಿ ಜಾಯ್ನ್ ಆದೆ. ಹಾ ಓಕೆ, ಕೇಳಿಸ್ಕೊಳ್ಳಿ. ಸರ್ದು ಟಾಕ್ ಇನ್ನೂ ಆಗಿಲ್ಲ, ಹಾ ಕೇಳಿಸ್ಕೊಳ್ಳಿ. ಧನ್ಯವಾದ ಸರ್ ಧನ್ಯವಾದ. ಈಗ ಈ ಅಧ್ಯಾಯದ ಹೆಸರೇನು? ಭಕ್ತಿ ಯೋಗ. ಭಕ್ತಿ ಅಂತಂದ್ರೇನು? ಯಾವುದೋ ಒಂದು ನನಗಿಂತ ಉನ್ನತವಾದದ್ದು, ಯಾವುದೋ ನನಗಿಂತ ಒಂದು ದೊಡ್ಡದಾದದ್ದು. ಯೋಗ ಅಂದ್ರೇನು? ಒಂದುಗೂಡೋದು. ಯಾವುದೋ ನನಗಿಂತ ಉನ್ನತವಾದದ್ದು, ಯಾವುದೋ ನನಗಿಂತ ಮೇಲ್ಪಟ್ಟದ್ದು, ಅದ್ರ ಜೊತೆಗೆ ನಾನು ಒಂದಾಗೋದಿರುತ್ತಲ್ಲ, ಅದು ಭಕ್ತಿ ಯೋಗ. ನಾವು ಬೇರೆ ಬೇರೆದನ್ನು ನಾವು ಆ ರೀತಿ ಒಂದಾಗ್ತಾ ಇರ್ತೀವಿ. ಎಷ್ಟೊಂದನ್ನು ನಾವು ನಮಗಿಂತ ಉನ್ನತವಾದದ್ದು ಅಂತ ನಾವು ಭಾವಿಸ್ಕೊಂಡು ಅದ್ರ ಜೊತೆ ಒಂದಾಗ್ತಾ ಇರ್ತೀವಿ. ಈಗ ಉದಾಹರಣೆಗೆ, ನಾವು ಸ್ಕೂಲ್ಗೆ ಹೋಗ್ತಾ ಇದ್ದಾಗ ಸ್ಕೂಲಲ್ಲಿ ಎಲ್ಲರೂ ಬಂದು ಹೇಳಿದ್ರು, 10ನೇ ಕ್ಲಾಸ್ ಪಾಸ್ ಆಗಿಬಿಡು, ಒಳ್ಳೆ ಮಾರ್ಕ್ಸ್ ತೊಗೊಂಡ್ಬಿಡು, 10ನೇ ಕ್ಲಾಸ್ ಪಾಸಾಗಿ ಒಳ್ಳೆ ಮಾರ್ಕ್ಸ್ ತೊಗೊಂಡ್ರೆ ಲೈಫ್ ಸೆಟಲ್ ಅಂತ ಅಲ್ವಾ? ಎಸ್ಪೆಷಲಿ ನಮ್ಮೆಲ್ಲ ಜನ್ರೇಷನಲ್ಲಿ ಅದೇ ತಾನೆ. 10ನೇ ಕ್ಲಾಸು ಒಳ್ಳೆ ಮಾರ್ಕ್ಸ್ ಬಂತಾ, ಹಾಂ ಲೈಫ್ ಸೆಟಲ್, ಚೆನ್ನಾಗಿ ಕೆಲಸ ಮಾಡು. ಅಂದರೆ ಆ 10ನೇ ಕ್ಲಾಸು, ಆ 10ನೇ ಕ್ಲಾಸ್ ಎಕ್ಸಾಮ್ ಬಗ್ಗೆ ಒಂದು ಭಕ್ತಿಯನ್ನು, ಕೆಲವು ಸತಿ ಆ ಭಕ್ತಿ ಜೊತೆಗೆ ಭಯನೂ ಬಂದ್ಬಿಡುತ್ತೆ, ಅಯ್ಯಯ್ಯೋ ಆಗಲಿಲ್ಲ ಅಂದರೆ ಅಂತ. ಅದಿರಲಿ, ಆದರೆ ಅದರ ಜೊತೆಗೆ ಏನೋ ಒಂದು ಉನ್ನತವಾದದ್ದು ಅನ್ನೋ ಭಾವನೆನ ಆ ಒಂದು ವಿದ್ಯಾರ್ಥಿ ಮನಸ್ಸಿನಲ್ಲಿ ಬಿತ್ತಿ, ಆ ವಿದ್ಯಾರ್ಥಿ ಅದಕ್ಕೆ ಸರಿಯಾದ ಪರಿಶ್ರಮವನ್ನು ಪಡಲಿಕ್ಕೆ ಒಂದು ದಾರಿ ಸೃಷ್ಟಿಯಾಗತ್ತೆ. ಅದು ಮುಗಿದ ಮೇಲಿಂದ ಅದೇ ಥರ ಇನ್ನೊಂದು ಯಾವುದೋ ಒಂದು 12th ಇರುತ್ತೆ, ಅಥವಾ ಇಂಜಿನಿಯರಿಂಗ್ ಇರುತ್ತೆ, ಅಥವಾ ಏನೋ ಒಂದು ಗ್ರ್ಯಾಜುಯೇಷನ್ ಇರುತ್ತೆ. ಹೀಗೆ ಯಾವುದೋ ಒಂದು ನನಗಿಂತ ಉನ್ನತವಾದದ್ದು, ಅದನ್ನು ನಾನು ಒಂದಾಗಬೇಕು, ಅದನ್ನು ಒಂದಾಗಲಿಕ್ಕೆ ನಾನು ಪರಿಶ್ರಮ ಪಡಬೇಕು. ಅದು ಜೀವನದ ಒಂದು ನಮಗೆ ಸಹಜವಾಗಿ ನಡೆಯುವಂಥದ್ದು ಕ್ರಿಯೆ ಅಂತ ಅನಿಸ್ಬಿಡುತ್ತೆ ಅಲ್ವಾ? ಇಲ್ಲಿ ಭಗವಂತ ಯಾವುದ್ರ ಕಡೆಗೆ ಭಕ್ತಿ ಬೆಳೆಸ್ಕೊಳ್ಬೇಕು, ಯಾವುದ್ರ ಜೊತೆಗೆ ಒಂದಾಗಬೇಕು ಅಂತ ಹೇಳ್ತಾ ಇದ್ದಾರೆ? ಭಗವಂತ ಹೇಳ್ತಾ ಇದ್ದಾರೆ, ನನ್ನ ಜೊತೆಗೆ ಒಂದಾಗ್ಬಿಡಪ್ಪ. ಯಾಕೆ? ನಮಗೆ ಜೀವನದಲ್ಲಿ ಅದು ಬೇಕು, ಇದು ಬೇಕು, ಅದಿಲ್ಲ, ಇದಿಲ್ಲ ಅಂದಾಗ ನಾವು ಯಾರನ್ನು ಕೇಳ್ತೀವಿ? ಅಪ್ಪನ್ನೋ, ಅಮ್ಮನ್ನೋ, ಗಂಡನೋ, ಹೆಂಡ್ತಿನೋ, ಸುತ್ತಮುತ್ತದವ್ರನ್ನ ಕೇಳ್ತೀವಿ. ಅವ್ರು ಯಾರು ಕೊಡಲಿಲ್ಲ ಅಂದರೆ ಕೊನೆಗೆ ಎಷ್ಟೊಂದು ಪರಿಸ್ಥಿತಿಗಳಿದೆ ಅಲ್ವ ಜೀವನದಲ್ಲಿ. ಏನೂ ಆಗಲಿಲ್ಲ ಅಂತಂದರೆ ಭಗವಂತ ನೀನೇ ಕಾಪಾಡಪ್ಪ ಅಂತ ಯಾರೋ ಒಬ್ಬ ಅವನ ಮೇಲೆ ಭಾರ ಹಾಕ್ಬಿಡ್ತೀವಿ. ಆ ಪಾಪ ಅವನು ಎಷ್ಟೆಲ್ಲ ಕೆಲಸ ಮಾಡಬೇಕು ಅವನು ಅಲ್ವಾ? ಒಬ್ಬರ ಇಬ್ಬರ? ನಿಮ್ಮ ಥರ ನಮ್ಮ ಥರ ಈ ಪ್ರಪಂಚದಲ್ಲಿ ಇವತ್ತಿನ ಮಟ್ಟಿಗೆ ಒಂದು 7 ಬಿಲಿಯನ್ ಜನಗಳು ಅಂತ ಹೇಳ್ತಾರೆ, 8 ಬಿಲಿಯನ್ ಜನ ಅಂತ ಹೇಳ್ತಾರೆ. 8 ಬಿಲಿಯನ್ ಜನ ಒಬ್ಬೊಬ್ಬರು ಒಂದೊಂದು ಬೇಡಿಕೆ ಇಟ್ಟರೆ 8 ಬಿಲಿಯನ್ ಬೇಡಿಕೆ. ಬರೀ ಅಷ್ಟೇನಾ? ಪ್ರಾಣಿ ಅಂತೆ, ಪಕ್ಷಿ ಅಂತೆ, ಮರ ಅಂತೆ, ಗಿಡ ಅಂತೆ, ನಕ್ಷತ್ರ ಅಂತೆ, ಗ್ರಹ ಅಂತೆ, ಎಷ್ಟು ಕೆಲಸ ಮಾಡಬೇಕಪ್ಪ ಪಾಪ ಅವನು. ಪುರ್ಸೊತ್ತೇ ಇಲ್ಲ ಅವ್ರಿಗೆ ಅಲ್ವಾ? ಆ ಥರ ಒಬ್ಬ ಭಗವಂತ ಇದ್ದಾನೆ ಅಂತ ಅಂದ್ಕೊಂಡು ನೀವು ನಾನು
ಅವನ ಹತ್ರ ಬೇಡಿಕೆ ಹಾಕ್ತೀವಿ. ಭಗವಂತ ನೋಡ್ಕೊಂಬಿಡಪ್ಪ, ನನಗೆ ಇದು ಆಗ್ಬಿಡ್ಲಿ, ಇದೊಂದು ಆಗ್ಬಿಟ್ರೆ ವೆಂಕಟರಮಣ ನಾನು ಬಂದು ನನ್ನ ಕೂದಲೆಲ್ಲ ನಿಂಗೆ ಕೊಟ್ಬಿಡ್ತೀನಿ. ಆ ಕೂದಲು ಕೊಟ್ಟವನೇ ಅವನು, ಅವನಿಗೆ ಹೋಗ್ಬಿಟ್ಟು ಕೂದಲು ವಾಪಸ್ ಕೊಡೋದಂತೆ ಅಲ್ವಾ? ಇದು ಮನುಷ್ಯನ ಬುದ್ಧಿ. ಆ ಭಗವಂತನಿಗೆ ಎಲ್ಲ ಕೊಟ್ಟಿರೋದು ಅವನೇನೆ. ಕೂದಲು, ಬುದ್ಧಿ, ಮನಸ್ಸು, ದೇಹ, ಆಹಾರ, ಗಾಳಿ, ನೀರು ಎಲ್ಲ ಕೊಟ್ಟಿರೋದು ಅವನೇ. ಅವನಿಗೆ ನಾವು ಏನು ಲಂಚ, ನೀನು ಈ ಕೆಲಸ ಮಾಡಿಕೊಟ್ಬಿಡು ವೆಂಕಟರಮಣ, ನಾನು ಬಂದು ನಿನಗೆ ನೋಡಪ್ಪ ನನ್ನ ಕೂದಲಿದೆಯಲ್ಲ ಅದು ನಿಂಗೆ ಕೊಟ್ಬಿಡ್ತೀನಿ, ಏನೋ ಇದೇನೋ ನಂದಾಗ್ಬಿಟ್ಟಿದೆ ಅದಕ್ಕೆ ಅವನು ಕೊಟ್ಬಿಡ್ತೀನಿ. ಈ ಥರ ಏನೋ ಒಂದು ಲೆಕ್ಕಾಚಾರ, ವ್ಯವಹಾರ ಎಲ್ಲ ಬೆಳೆಯುತ್ತೆ. ಭಕ್ತಿ ಅಂದ್ರೇನು? ಭಕ್ತಿ ಅಂತಂದರೆ ಮುಖ್ಯವಾಗಿ ಯಾವುದೋ ಒಂದು ನನಗಿಂತ ಉನ್ನತವಾದದ್ದು. ಆ ಉನ್ನತವಾದದ್ದು ಅದು ದಿವ್ಯವಾದದ್ದು. ಆ ಉನ್ನತವಾದದ್ರಲ್ಲಿ ಒಂದು ಏರು ಪೇರು, ಹೆಚ್ಚು ಕಡಿಮೆ ಇವೆಲ್ಲ ಇಲ್ಲ. ಭಗವಂತ ಅಂದರೆ ಪರಿಪೂರ್ಣ. ಯಾರ ಬೇಡಿಕೆ ಅದನ್ನು ದಯಪಾಲಿಸೋನು. ಅಂದರೆ ನನಗೆ ಅದಿಲ್ಲ ಇದಿಲ್ಲ, ಅದು ಕೊಡೋ ಇದು ಕೊಡೋ, ಅದು ಬೇಕು ಇದು ಬೇಕು ಅನ್ನೋ ಒಂದು ಏನೋ ಒಂದು ನನ್ನಲ್ಲಿ ಕಡಿಮೆ ಅನ್ನೋ ಒಂದು ಮನೋಭಾವ ಸೃಷ್ಟಿಯಾಗಿದೆಯಲ್ಲ, ಒಂದು ರೀತಿಯಲ್ಲಿ ನನ್ನಲ್ಲಿ ಏನೋ ನನ್ನಲ್ಲಿ ಇಲ್ಲ, ಬೇಕು ಬೇಕು ಕೊಡು ಅನ್ನೋ ಯಾಚನೆಯ ಮನಸ್ಥಿತಿ ಸೃಷ್ಟಿಯಾಗಿದೆಯಲ್ಲ, ಆ ಯಾಚನೆಯ ಮನಸ್ಥಿತಿಯಿಂದ ಯಾರೋ ಒಬ್ಬರು ಎಲ್ಲವನ್ನು ಕೊಡ್ತೇನೆ ಕೊಡ್ತೇನೆ ಅಂತ ಇರ್ತಾರಲ್ಲ, ಅವ್ರನ್ನೇ ತಾನೇ ನೀವು ನಾನು ದೇವರು ಅಂತ ಹೇಳೋದು. ನಾವು ಸಣ್ಣ ಮಕ್ಕಳಾಗಿದ್ದಾಗ ನಮ್ಗೆ ಹೊಟ್ಟೆ ಹಸ್ವಾದ್ರೆ ಅಮ್ಮನ ಹತ್ರ ಹೋಗ್ತಿದ್ವಿ. ಯಾಕೆ? ಹೆಂಗಾದ್ರೂ ಮಾಡಿ ಅವಳು ನಮಗೆ ಅನ್ನ ಕೊಡ್ತಾಳೆ, ಊಟ ಕೊಡ್ತಾಳೆ ಅನ್ನೋ ಭಾವನೆ ನಮಗೆ ಅಲ್ವಾ? ಆ ಅಮ್ಮನಿಗೆ ಎಷ್ಟೊಂದು ಸರ್ತಿ ಊಟ ಇರ್ತೋ ಇಲ್ವೋ ನೀವು ನಾನು ಯೋಚನೆ ಮಾಡಿರ್ಲಿಕ್ಕಿಲ್ಲ. ಆಕೆ ತನಗೇನೋ ಕೊನೆ ತುತ್ತು ತಿನ್ನೋಣ ಅಂತ ಕೂತಿರ್ತಾಳೆ. ನಾವು ಹೋಗ್ಬಿಟ್ಟು ಅಮ್ಮ ನಂಗೆ ಹೊಟ್ಟೆ ಹಸಿ ಅಂತಂದರೆ ತನ್ನ ಅನ್ನವನ್ನು ನಮಗೆ ಕೊಟ್ಬಿಡ್ತಾಳೆ. ಆದರೆ ನೀವು ನಾನು ಆ ಸಮಯದಲ್ಲಿ ಆಲೋಚನೆ ಮಾಡಿರ್ಲಿಕ್ಕಿಲ್ಲ, ಯಾಕೆ ಕೊಟ್ಲು ಇವಳು, ಅದು ಯೋಚನೆ ಮಾಡಿರ್ಲಿಕ್ಕಿಲ್ಲ. ನಿಮಗೆ ನನಗೆ ಏನು, ನನ್ನ ಹಸಿವು ತೀರಬೇಕು, ಆ ಹಸಿವೆ ತೀರಿಸಲಿಕ್ಕೆ ಒಬ್ಬರು ಯಾರೋ ಇದ್ದಾರೆ, ಅವ್ರ ಹತ್ರ ಹೋದರೆ ಅವ್ರು ನನ್ನ ಹಸಿವೆ ತೀರಿಸ್ಬಿಡ್ತಾರೆ. ಹೀಗೆ ಏನೋ ಒಂದನ್ನು ನಾವು ಜೀವನದಲ್ಲಿ ಆ ರೀತಿ ಉನ್ನತವಾದದನ್ನು ನೋಡ್ತಾನೆ ಬರ್ತಾ ಇರ್ತೀವಿ ಅಲ್ವಾ? ಆ ಒಂದು ಮರ ಅಂತ ಇರುತ್ತೆ, ಅದು ಗಾಳಿಯನ್ನು ಕೊಡ್ತಾನೇ ಇದೆ, ಹಣ್ಣನ್ನು ಕೊಡ್ತಾನೇ ಇದೆ. ನೀವು ನಾನು ಎಷ್ಟೊಂದು ಸರ್ತಿ ಹೋಗ್ಬಿಟ್ಟು ಅದನ್ನು ಕೊಡಲಿ ಹಾಕಿ ಕಟ್ ಮಾಡಿ ಅದನ್ನು ಬಿಸಾಕ್ಬಿಡ್ತೀವಿ. ಆದರೆ ಅದು ಸದಾಕಾಲ ನಿಮಗೆ ನನಗೆ ಒಳ್ಳೆಯದಾಗಲಿ ಅಂತ ನೆರಳು, ಗಾಳಿ, ಒಳ್ಳೆ ಹಣ್ಣು ಎಲ್ಲವನ್ನು ಕೊಡ್ತಾ ಬರ್ತಾ ಇದೆ. ಏನೋ ಒಂದು ಉನ್ನತವಾದದ್ದು. ಹೀಗೆ ಸ್ವಲ್ಪ ಗಮನ ಕೊಟ್ಟು ನೋಡಿದ್ರೆ ನಮ್ಮ ಸುತ್ತಮುತ್ತ ಎಷ್ಟೆಲ್ಲ ಉನ್ನತವಾದದ್ದಿದೆ ನೋಡಿ. ಆ ಬೆಳಕು ಅಂತ ಬರ್ತಾ ಇದೆ ಸೂರ್ಯನಿಂದ, ತಾನು ಉರಿದು ಹೋಗ್ತಾ ಇದ್ದಾನೆ, ಆದರೆ ನಮ್ಮೆಲ್ಲರಿಗೂ ಬೆಳಕು ಕೊಡ್ತಾ ಇದ್ದಾನೆ. ಈ ನಮ್ಮ ಭೂಮಿ ತಾಯಿ, ನೀವು ನಡೆದ್ರ, ಜಂಪ್ ಮಾಡಿದ್ರ, ಕೋಪದಿಂದ ಆಕೆನ ತುಳಿದ್ರ ಏನೂ ತೊಂದರೆ ಇಲ್ಲ, ಎಲ್ಲವನ್ನು ಕ್ಷಮಿಸಿ ನಿಮಗೆ ನನಗೆ ಒಂದು ನೆಲೆ. ಹೀಗೆ ಜೀವನದಲ್ಲಿ ಸುತ್ತಮುತ್ತ ಎಲ್ಲ ಉನ್ನತವಾದದ್ದೇ ಇದೆ. ಭಗವಂತನೇ ಬೇರೆ ಬೇರೆ ರೀತಿಯಲ್ಲಿ ಉನ್ನತವಾಗಿದ್ದಾನೆ. ಆದರೆ ಈ ಮನಸ್ಸು ಅಂತ ಇದೆಯಲ್ಲ, ಅಲ್ಲಿ ನೀವು ನಾನು ಏನು ಮಾಡ್ತೀವಿ, ನನ್ನ ಜೀವನ ಏನು ಗೊತ್ತಾ, ನನಗೆ ಅವ್ರೇನು ಹೇಳಿದ್ರು ಗೊತ್ತಾ, ಇವರೇನು ಹೇಳಿದ್ರು ಗೊತ್ತಾ, ಏನಾಯಿತು ಗೊತ್ತಾ, ಅದ್ಯಾಕೆ ಹಿಂಗಾಯ್ತು ಗೊತ್ತಾ, ನಾನು ನಂದು ಎಲ್ಲ ಇಲ್ಲಿ ತುಂಬಿಸ್ಕೊಂಡು ಈ ಒಂದು ಅದ್ಭುತವಾಗಿರೋ ಆ ಭಗವಂತನ ಸೃಷ್ಟಿನ ಯಾವುದೇ ಒಂದು ಯಾಚನೆಯ ಮನಸ್ಥಿತಿಯನ್ನು ದಾಟಿ ಒಂದು ದೇವರ ಮನಸ್ಥಿತಿಯಿಂದ ನೋಡೋದನ್ನು ನಾವು ಮರ್ತೇ ಬಿಡ್ತೀವಿ. ಆ ದೇವರು ಎಲ್ಲವನ್ನ, ಒಂದು ಸಣ್ಣ ಮಕ್ಕಳು ಯಾವುದೋ ಒಂದು ಆಟ ಆಡಕ್ಕೆ ಹೋಗ್ತಾರೆ ಒಂದು ಸಮುದ್ರ ತೀರಕ್ಕೆ, ಅಲ್ಲಿ ಮರಳಿನಿಂದ ಏನೆಲ್ಲ ಮಾಡ್ತಾರೆ, ಅದನ್ನ ನೋಡಿ ಚಪ್ಪಾಳೆ ತಟ್ತಾರೆ. ಆಮೇಲೆ ಒಂದು ಅಲೆ ಬರುತ್ತೆ, ಅದು ಕೊಚ್ಕೊಂಡು ಹೋಗ್ಬಿಡುತ್ತೆ, ಅದಕ್ಕೂ ಚಪ್ಪಾಳೆ ತಟ್ತಾರೆ. ಏನೋ ಒಂದು ಆನಂದ, ಸೃಷ್ಟಿ ನಾನು ಮಾಡಿದೆ ಅನ್ನೋದು ಏನೋ ಒಂದು ಆನಂದ.
ಅದರಲ್ಲಿ ಏನೋ ಒಂದು ಸಣ್ಣ ಸಣ್ಣದನ್ನು ನಾನು ಇಟ್ಟೆ ಅನ್ನೋದೇ ಆನಂದ. ಈ ರೀತಿ ಅದ್ಭುತವಾಗಿರೋ ಈ ಸೃಷ್ಟಿ, ಅದನ್ನ ಆನಂದವಾಗಿ ಸವಿ ಅಂತ ಈ ಪ್ರಪಂಚಕ್ಕೆ ಕಣ್ಣು, ಮೂಗು, ಬಾಯಿ, ದೇಹ, ಮನಸ್ಸು ಎಲ್ಲವನ್ನ ಆರೋಗ್ಯವಾಗಿಟ್ಟು ಕೊಟ್ಟಾಗ ಅಲ್ಲಿ ನೀವು ನಾನು ಏನು ಮಾಡ್ತೀವಿ? ಏನಾಯ್ತು ಗೊತ್ತಾ, ಯಾಕೆ ಹಿಂಗಾಯ್ತು ಗೊತ್ತಾ, ಯಾಕೆ ಹಿಂಗಾಗಬಾರ್ದಾಗಿತ್ತು ಗೊತ್ತಾ, ಎಲ್ಲ ಇಟ್ಕೊಂಡು ಈ ಒಂದು ಅದ್ಭುತವಾಗಿರೋ ದೈವಿ ಜಾಗ, ಇದೇ ನಿಮ್ಮ ನನ್ನ ನಿಜವಾದ ದೇವಾಲಯ. ಇಲ್ಲಿದೆ, ಇಲ್ಲಿದೆ, ಇಲ್ಲೆಲ್ಲ ಇದೆ ದೇವಾಲಯ. ಆ ದೇವಾಲಯವನ್ನ ಕಲುಷಿತ ಮಾಡಿಕೊಂಡು ಅಯ್ಯೋ ಅಂತ ಇರ್ತೀವಿ. ಈ ದೇವಾಲಯದಲ್ಲೇ ಆ ದೇವರು ದರ್ಶನ. ಯಾಕಂದ್ರೆ ದೇವ್ರ ದರ್ಶನ ಎಲ್ಲೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಈ ಕಣ್ಣಿನಿಂದ ಏನೋ ಒಂದು ಕಾಣಿಸುತ್ತೆ, ಆದರೆ ಅದ್ರ ಹಿಂದೆ ಇರೋ ಆ ದೈವತ್ವವನ್ನ ಗುರುತಿಸ್ಲಿಕ್ಕೆ ನೀವು ನಾನು ಕಲಿಬೇಕಾಗತ್ತೆ. ಆ ದೈವತ್ವವನ್ನ ಹೇಗೆ ಗುರುತಿಸ್ತೇವೆ? ಈ ಮನಸ್ಸಿನಿಂದನೇ. ಯಾವಾಗ ಈ ಮನಸ್ಸು ನಾನು, ನಂದು, ನನಗೆ, ನಿಂದು ಅನ್ನೋದನ್ನೆಲ್ಲ ಬಿಟ್ಟು ಸ್ವಲ್ಪ ಹೊತ್ತು ತಣ್ಣಗಾದಾಗ, ಆಗ ಎಲ್ಲದರಿಂದ ಇರೋ ದೈವತ್ವ ಕಾಣಿಸ್ಲಿಕ್ಕೆ ಶುರುವಾಗತ್ತೆ. ಈ ರೀತಿ ಈ ಮನಸ್ಸು ಅಂತ ಏನೋ ಇದೆಯಲ್ಲ, ಅದು ಮೊದಲು ಶುದ್ಧವಾಗಬೇಕು. ಯಾಕಂದರೆ ನಾನು ನೋಡೋ ಒಂದು ಕನ್ನಡಿ, ಪ್ರಪಂಚವನ್ನು ನಾನು ಯಾವ ಒಂದು ಗ್ಲಾಸ್ ಹಾಕೊಂಡು ನೋಡ್ತಾ ಇದ್ದೀನಿ? ಮನಸ್ಸು ಅನ್ನೋ ಗ್ಲಾಸ್ ಹಾಕೊಂಡು ನೋಡ್ತಾ ಇದ್ದೀನಿ ಸ್ವಾಮಿ. ನೋಡಿ, ದಯವಿಟ್ಟು ಗಮನ ಕೊಡಿ. ನಿಮಗೆ ಕಣ್ಣಿಂದ ಏನೋ ಒಂದು ದೃಶ್ಯ ಬರ್ತಾ ಇದೆ, ಅದು ನೀವು ನಿಮ್ಮ ಮನಸ್ಸಿನಲ್ಲಿ ನೋಡ್ತಾ ಇದ್ದೀರಾ. ಆ ದೃಶ್ಯಕ್ಕೆ ನೀವು ನಿಮ್ಮ ಮನಸ್ಸಿನಲ್ಲಿ ಒಂದು ಅರ್ಥವನ್ನು ಕೊಡ್ತಾ ಇದ್ದೀರಾ. ನಿಮ್ಮ ಮನಸ್ಸು ಇವಾಗ ಕೋಪದಿಂದ ವ್ಯಗ್ರವಾಗಿದ್ರೆ ಆ ದೃಶ್ಯ ಅತಿ ಸುಂದರವಾದ ದೃಶ್ಯ. ಒಂದು ಸಣ್ಣ ಮಗು ಓಡ್ ಬರ್ತಾ ಇದೆ ನಿಮ್ಮನ್ನ ಅಪ್ಕೊಳ್ಳಿಕ್ಕೆ. ನಿಮ್ಮ ಮನಸ್ಸು ವ್ಯಗ್ರವಾಗಿದ್ರೆ ಆ ಮಗು ಅಪ್ಕೊಳಕ್ ಬಂದಾಗ ಆ ಮಗುನ ತಳ್ಳಿಬಿಡ್ತೀರಾ. ಆ ಮಗು ಪ್ರೀತಿಯ ಅರ್ಥನೇ ಆಗಲ್ಲ. ಯಾಕೆ? ಮನಸ್ಸು ವ್ಯಗ್ರವಾಗಿದೆ. ಆ ಕ್ಷಣದಲ್ಲಿ ಏನೋ ಒಂದು ಅದ್ಭುತವಾಗಿರೋದು ನಡೀತಾ ಇತ್ತು, ಅದನ್ನು ಗಮನ ಕೊಡಲ್ಲ. ಯಾಕೆ? ಇಲ್ಲಿ ನಡೀತಾ ಇರೋದು ಏನೋ ಒಂದು ನಾಟಕಕ್ಕೆ ಗಮನ. ಈ ನಾಟಕ ಸ್ವಲ್ಪ ಹೊತ್ತು ಬಿಡಬೇಕಾಗತ್ತೆ. ಅದು ನೀವು ನಾನು ಅಭ್ಯಾಸ ಮಾಡ್ಕೊಳ್ಬೇಕಾಗತ್ತೆ. ಅದು ಎಲ್ಲಿ ನಡೀತಾ ಇದೆ? ಈ ಮನಸ್ಸು ಅನ್ನೋ ಒಂದು ನಾಟಕ ರಂಗದಲ್ಲಿ. ಹೇಗೆ? ಏನೋ ಒಂದು ದೃಶ್ಯ ಬರ್ತಾ ಇದೆ, ಏನೋ ಒಂದು ಶಬ್ದ ಬರ್ತಾ ಇದೆ, ಏನೋ ಒಂದು ವಾಸನೆ ಅಂತ ಬರ್ತಾ ಇದೆ, ಏನೋ ಒಂದು ಸ್ಪರ್ಶ ಬರ್ತಾ ಇದೆ, ಏನೋ ಒಂದು ರುಚಿ ಬರ್ತಾ ಇದೆ. ಅದನ್ನ ನೀವು ನಾನು ಈ ಮನಸ್ಸು ಅನ್ನೋ ನಾಟಕ ರಂಗದಲ್ಲಿ ಬೆರೆಸಿ ಬೇಕು ಬೇಡ, ಯಾಕಿಂಗೆ, ಯಾಕಂಗಾಗಿತ್ತು ಎಲ್ಲ ಮಾಡ್ತಾ ಕೂತಿದ್ದೀವಿ. ಅದನ್ನ ಮಾಡಿ ಈ ಬುದ್ಧಿನ ಉಪಯೋಗಿಸಿ ಬೇಕು ಬೇಡ, ಅಯ್ಯಯ್ಯೋ ಯಾಕೆ ಎಲ್ಲ ತೀರ್ಮಾನ ತಗೋತಾ ಇದ್ದೀವಿ. ಶ್ರೀಕೃಷ್ಣ ಹೇಳ್ತಾ ಇದ್ದಾರೆ, ನೋಡಪ್ಪ, ಈ ನಾಟಕ ರಂಗದಲ್ಲಿ ಅದಕ್ಕೆ ನೀನು ಎಲ್ಲ ಇದೆ. ಮನಸ್ಸು ಅಂತ ಇದೆ, ದೇಹ ಅಂತ ಇದೆ, ಅದನ್ನು ತ್ಯಾಗ ಮಾಡೋ ಅವಶ್ಯಕತೆ ಇಲ್ಲಪ್ಪ. ಈ ಮನಸ್ಸು ಅನ್ನೋ ನಾಟಕ ರಂಗದಲ್ಲಿ ನಾನು ನಂದು ಅಂತ ಆ ಆಲೋಚನೆ ಬಿಟ್ಟು ಎಲ್ಲ ಬುದ್ಧಿವಂತಿಕೆಯನ್ನು ನನ್ನ ಮೇಲಿಡಪ್ಪ. ಶ್ರೀಕೃಷ್ಣ, ಸದ್ಗುರು ಅವರ ಒಂದು ದಿವ್ಯತೆಯನ್ನು ನೋಡಪ್ಪ. ಯಾವುದೇ ಒಂದು ಪರಿಸ್ಥಿತಿನಲ್ಲಿ ಅವ್ರು ಯಾವ ರೀತಿ ಇರ್ತಾರೆ ನೋಡಪ್ಪ. ಅವರು ಇನ್ನೊಬ್ರು ಅವ್ರಿಗೆ ಬಂದು ಚೀತು ಅಂತಂದ್ರು ಅವ್ರು ಯಾವ ರೀತಿ ಮೌನವಾಗಿ ಶಾಂತವಾಗಿರ್ತಾರೆ ನೋಡಪ್ಪ. ನೀನು ಆ ಗುಣನ ನಿನ್ನಲ್ಲಿ ನೋಡು. ಆ ಸದ್ಗುರು ಹೇಗಿದ್ದಾರೆ ಅಂತ ನೋಡು. ಅವ್ರ ಜೀವನದಲ್ಲಿ ಇನ್ನೊಬ್ಬರ ಬಗ್ಗೆ ಯಾವ ರೀತಿ ಮಾತಾಡ್ತಾರೆ ನೋಡು. ಅವ್ರ ಜೀವನದಲ್ಲಿ ಇನ್ನೊಬ್ಬರನ್ನ ಯಾವ ರೀತಿ ನಡೆಸ್ಕೋತಾರೆ ನೋಡು. ಅವ್ರ ಜೀವನದಲ್ಲಿ ಪ್ರತಿ ಕ್ಷಣ ಯಾವ ರೀತಿ ಇದ್ದಾರೆ ನೋಡು. ಆ ಬುದ್ಧಿವಂತಿಕೆ ನೀನು ಬೆಳೆಸ್ಕೊಪ್ಪ. ಇದು ಬುದ್ಧಿ ಮಾರ್ಗ, ಜ್ಞಾನ ಮಾರ್ಗ. ಇದ್ರ ಮೂಲಕ ಯಾವಾಗ ನಾನು ಎಲ್ಲದರಲ್ಲೂ ಆ ದೈವತ್ವವನ್ನು ಕಾಣಲಿಕ್ಕೆ ಶುರು ಮಾಡ್ತೇನೆ, ಆಗ ಈ ಮನಸ್ಸು ಶಾಂತವಾಗಿ ಈ ಮನಸ್ಸಿನಲ್ಲೇ ಆ ಭಗವಂತನ ದರ್ಶನ. ಆತ ಇನ್ನೆಲ್ಲೂ ಇಲ್ಲ.
ನಿಮ್ಮಲ್ಲೇ ನೀವೇ ಅದು. ಇದು ಜ್ಞಾನದ ದೃಷ್ಟಿ. ಆದರೆ ಕೆಲವು ಸತಿ ಏನಾಗುತ್ತೆ, ಮನಸ್ಸು ಕಲುಷಿತವಾಗಿರುತ್ತೆ. ಅಲ್ಲಿ ಈ ರೀತಿ ಒಂದು ಶುದ್ಧವಾದ ಜ್ಞಾನದ ಒಂದು ನಮಗೆ ಪರಿಕಲ್ಪನೆ ಮಾಡ್ಕೊಳ್ಳಿಕ್ಕಾಗಲ್ಲ. ಯಾಕಂದರೆ ಜ್ಞಾನ ಕೇವಲ ಒಂದು ಸೂಚನೆ. ಒಂದು ರೀತಿ ನಾವು ಚಂದ್ರನ ನೋಡಬೇಕು ಅಂತಂದರೆ ನಾವು ಕೆಳಗಡೆ ಕೂತಿದ್ದಾಗ ಬೆರಳು ಮಾಡಿ ತೋರಿಸ್ಬೇಕಾಗತ್ತೆ, ನೋಡಪ್ಪ ಅದು ಚಂದ್ರ, ಅದ್ರ ಪಕ್ಕ ಅದು ನಕ್ಷತ್ರ ಅಂತ ತೋರಿಸ್ಬೇಕಾಗತ್ತೆ. ಯಾರೋ ಒಬ್ರು ಬರೀ ಬೆರಳನ್ನೇ ನೋಡ್ತಾ ಕೂತಿದ್ರೆ ಚಂದ್ರನ ಮಿಸ್ ಮಾಡ್ಕೋತಾರೆ ಅಲ್ವಾ, ಚಂದ್ರ ಕಾಣಿಸಲ್ಲ. ಹಾಗೆ ಬೆರಳು ಸೂಚಕ, ಜ್ಞಾನ ಒಂದು ಸೂಚಕ. ಆ ಸೂಚಕ ಏನನ್ನು ತೋರಿಸ್ತಾ ಇದೆ ಅದನ್ನ ನಾವು ಅರಿಬೇಕಾಗತ್ತೆ. ಆದರೆ ಮನಸ್ಸು ಸ್ಥಿಮಿತದಲ್ಲಿಲ್ಲದೆ ಇರಬಹುದು, ಅಥವಾ ಯಾವ ಮನಸ್ಸು ಶುದ್ಧವಾಗಿರಲ್ಲ ಅಲ್ಲಿ ಈ ಸೂಚಕ ತಪ್ಪು ತಪ್ಪು ಒಂದು ಸೂಚನೆಯನ್ನ ಕೊಡ್ಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಈ ರೀತಿ ಜ್ಞಾನದ ಮಾರ್ಗ ನಿಮಗೆ ನನಗೆ ಕಷ್ಟ ಆಗ್ತಾ ಇದ್ರೆ ಶ್ರೀಕೃಷ್ಣ ಹೇಳ್ತಾ ಇದ್ದಾರೆ, ಆಯ್ತಪ್ಪ ಹಾಗಿದ್ರೆ ನೀನು ಭಕ್ತಿ ಯೋಗ. ಏನು ಭಕ್ತಿ ಯೋಗ ಅಂದರೆ ಪೂಜೆ, ಪುನಸ್ಕಾರ, ಉಪಾಸನೆ ಎಲ್ಲವನ್ನ ನಾವು ಯಾರಿಗೆ ಮಾಡ್ತೇವೆ? ಭಗವಂತನಿಗೆ. ಪೂಜೆ ಅಂದ್ರೇನು? ನಮ್ಮಲ್ಲಿ ಏನು ತುಂಬ ಉನ್ನತವಾಗಿದೆ, ಏನು ತುಂಬ ಅದ್ಭುತವಾಗಿದೆ ಅದನ್ನ ನಾವು ಅರ್ಪಣೆ ಮಾಡೋದಿರುತ್ತಲ್ಲ, ಅದು ಪೂಜೆ. ದೇವ್ರ ಪ್ರಸಾದ ಅಂತ ಮಾಡಿದಾಗ ನೀವು ಹಳಸೋಗಿರೋದನ್ನ, ಕೆಟ್ಟೋಗಿರೋದನ್ನ ಅದನ್ನೆಲ್ಲ ಇಡಲ್ಲ ನೀವು. ದೇವ್ರ ಪೂಜೆಗೆ ಏನಿಡ್ತೀರಾ? ಯಾವುದು ನಿಮ್ಮಲ್ಲಿ ತುಂಬ ಶುದ್ಧವಾಗಿದೆ, ಯಾವುದು ತುಂಬ ಚೆನ್ನಾಗಿದೆ ಅದನ್ನ ನೀವು ಅರ್ಪಣೆ ಮಾಡ್ತೀರಾ. ಆ ರೀತಿ ಒಂದು ಅರ್ಪಣೆಯ ಮನೋಭಾವ ಬೆಳೆಸ್ಕೊಳ್ಳೋದು ನಿಜವಾದ ಪೂಜೆ. ನಾನು ಇನ್ನೊಬ್ಬರು ಏನನ್ನ ಕೊಡಲಿ, ಏನು ಅದ್ಭುತವಾಗಿದೆ, ಏನು ತುಂಬ ಚೆನ್ನಾಗಿದೆ ಅದನ್ನ ನಾನು ಅರ್ಪಣೆ ಮಾಡ್ತೇನೆ. ಯಾರಿಗೆ ಏನನ್ನು ಕೊಡಬೇಕು ದಾನವಾಗಿ? ಯಾವುದು ನನ್ನಲ್ಲಿ ತುಂಬ ಚೆನ್ನಾಗಿದೆ ಅದನ್ನು ದಾನವಾಗಿ ಕೊಡಬೇಕು. ಹೀಗೆ ಭಕ್ತಿ ಯೋಗದಲ್ಲಿ ಬೇರೆ ಬೇರೆ ರೀತಿಯ ಪೂಜೆ, ಪುನಸ್ಕಾರ, ವ್ರತ ಈ ರೀತಿ ಎಲ್ಲ ನಿಯಮಗಳನ್ನ ಅದನ್ನು ಯಾವ ರೀತಿ ಮಾಡಬೇಕು, ಈ ರೀತಿ ಮಾಡ್ತಾ ಮಾಡ್ತಾ ಶ್ರದ್ಧೆಯಿಂದ ಮಾಡಬೇಕು. ಯಾವಾಗ ಆ ಶ್ರದ್ಧೆಯಿಂದ ನಾನು ಮಾಡ್ತೇನೆ ಆಗ ಆ ಭಗವಂತ ಈ ಮನಸ್ಸನ್ನ ಪರಿಶುದ್ಧ ಮಾಡ್ತಾ ಹೋಗ್ತಾನೆ. ಎಲ್ಲಿ ಶ್ರದ್ಧೆಯಿಂದ ನಾನು ಏನು ಮಾಡ್ತೇನೆ, ಒಂದು ಸಂಪೂರ್ಣ ಅರ್ಪಣೆ ಮನೋಭಾವದಿಂದ ಏನು ಮಾಡ್ತೇನೆ, ಎಲ್ಲಿ ನಾನು ಒಂದು ವಾದಕ್ಕೆ ನಾನು ತಲೆಬಾಗಿ ನಾನು ನಮಸ್ಕಾರ ಮಾಡಿ ನಾನು ಕೆಲಸ ಮಾಡ್ತೇನೆ, ಅಲ್ಲಿ ನನ್ನಲ್ಲಿ ಪರಿಶುದ್ಧತೆ ಸೃಷ್ಟಿಯಾಗತ್ತೆ. ಇದು ಎರಡನೇ ಒಂದು ಉಪಾಯವನ್ನು ನಮಗೆ ಶ್ರೀಕೃಷ್ಣ ಹೇಳ್ಕೊಡ್ತಾ ಇದ್ದಾರೆ. ಒಂದು ರೀತಿ ಶ್ರೀಕೃಷ್ಣ, ಸದ್ಗುರು ಎಲ್ಲರೂ ಅಮ್ಮನ ಥರ. ಏನಂಗಂದ್ರೆ ಅಮ್ಮನಿಗೆ ತನ್ನ ಮಗು ಊಟ ಮಾಡದೆ ಮಲ್ಕೊಳ್ಳೋದು ಬಹಳ ಕಷ್ಟ. ಆ ಮಗುಗೆ ಹೇಗಾದ್ರೂ ಮಾಡಿ ಊಟ ಮಾಡಿಸ್ಬೇಕು ಅಂತ ಅಲ್ವಾ. ಆ ಮಗುಗೆ ಅಮ್ಮ ಇವತ್ತು ನನಗೆ ಅನ್ನ ತಿನ್ನಕ್ಕೆ ಬೇಜಾರು, ಹೌದಾ ಕಂದ, ನಿಂಗೆ ಒಂಚೂರು ಬಿಸಿ ಬಿಸಿ ಹಾಲು ಮಾಡಿಕೊಡ್ಲಾ? ಅದೂ ಬೇಜಾರಮ್ಮ, ಅದಕ್ಕೊಂಚೂರು ಚಾಕ್ಲೇಟ್ ಹಾಕ್ಲಾ, ಚಾಕ್ಲೇಟ್ ಮಿಲ್ಕ್ ಹಾಕ್ಲಾ, ಏನೋ ಆಗಿ ರೀತಿ ಬೇರೆ 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 ಉಪಾಯ. ಯಾಕೆ? ನನ್ನ ಕಂದ ಹಸಿವೆಯಿಂದ ಮಲ್ಕೊಳ್ಬಾರ್ದು, ಆ ಹಸಿವೆ ಅನ್ನೋದು ಆತನಿಗೆ ಆಗಬಾರ್ದು. ಅದು ಅಮ್ಮನ ಒಂದು ಮನೋಧರ್ಮ. ಅದೇ ಮನೋಧರ್ಮ ಇಲ್ಲಿ ಸದ್ಗುರುಗೆ, ಅದೇ ಮನೋಧರ್ಮ ಇಲ್ಲಿ ಶ್ರೀಕೃಷ್ಣನಿಗೆ. ಏನು? ಒಂದು ಅದ್ಭುತವಾದ ಜೀವನ ಇದೆ, ದೈವಿ ಜೀವನ ಇದೆ. ಆದರೆ ನಿಮ್ಮ ನನ್ನ ಮನಸ್ಸು ಎಲ್ಲೋ ಹೋಗಿ ಅದನ್ನ ಕಾಣ್ತಾ ಇಲ್ಲ. ಅದನ್ನ ಯಾವತ್ತು ಕಾಣ್ತೇವೆ ಅವತ್ತು ನಿಮ್ಮ ನನ್ನ ಬಿಡುಗಡೆ. ಆ ಬಿಡುಗಡೆಗೆ ಬೇರೆ ಬೇರೆ ಉಪಾಯ ಮಾಡ್ತಾ ಇದ್ದಾರೆ ಭಕ್ತಿಯಿಂದ. ಆಯ್ತಪ್ಪ, ನಿನಗೆ ಭಕ್ತಿನೂ ಕಷ್ಟನಾ?
ನಿನಗೆ ಅಷ್ಟು ಸಮಯ ಇಲ್ವಾ? ಒಂದು ಅದ್ಭುತವಾದ ಕಥೆ ಇದೆ. ಒಬ್ಬ ಚಮ್ಮಾರ ಒಬ್ಬ ಗುರುಗಳ ಹತ್ರ ಬಂದಂತೆ. ಗುರುಗಳೇ, ನೀವು ಹೇಳ್ತಾ ಇರ್ತೀರ ಯಾವಾಗಲೂ ಬೆಳಗ್ಗೆ ಎದ್ದು ಮಧ್ಯಾಹ್ನ ರಾತ್ರಿ ಭಗವಂತನ ಪೂಜೆ ಮಾಡಬೇಕು, ಒಂದು 15 ನಿಮಿಷ 20 ನಿಮಿಷ ಭಗವಂತನ ಪೂಜೆ ಪುನಸ್ಕಾರ ಮಾಡಿ ಆತನ ಜಪ ಮಾಡಿ ಒಂದು ಶಾಂತವಾಗಿ ಕುತ್ಕೊಳ್ಬೇಕು. ಆದರೆ ನನ್ನ ಕರ್ಮ ನೋಡಿ, ನಾನು ರಾತ್ರಿ ಇಡೀ ಕೆಲಸ ಮಾಡಬೇಕು. ಅಲ್ಲಿ ಒಂದು ಬೆಟ್ಟ ಇದೆ, ಆ ಬೆಟ್ಟದ ಹತ್ರ ಒಂದಷ್ಟು ಜನ ಕೆಲಸ ಮಾಡ್ತಾರೆ. ಅವರು ದಿವಸ ರಾತ್ರಿ ನನ್ನ ಹತ್ರ ಬಂದು ಅವ್ರದ್ದು ಹರಿದೋಗಿರೋ ಚಪ್ಪಲಿ, ಅವ್ರದ್ದು ಕಾಲು ಏನೆಲ್ಲ ಧರಿಸ್ಕೋತಾರೆ ಅದನ್ನೆಲ್ಲ ಕೊಟ್ಟು, ದಯವಿಟ್ಟು ಇದನ್ನು ನನಗೆ ಹೊಲ್ಕೊಡಿ, ಬೆಳಗ್ಗೆ ಇದೆಲ್ಲ ಇಲ್ಲ ಅಂದರೆ ನಮ್ಗೆ ಅಲ್ಲಿ ಕೆಲಸ ಮಾಡೋಕ್ಕೆ ಭಾಳ ಕಷ್ಟ ಆಗತ್ತೆ ಅಂತ ಹೇಳ್ತಾರೆ. ಅವ್ರನ್ನೆಲ್ಲ ನೋಡಿದ್ರೆ ನನಗೆ ಬಹಳ ಕನಿಕರ. ಅವ್ರು ನನಗೆ 5 10 ಪೈಸೆ ಕೊಡ್ತಾರೆ. ರಾತ್ರಿ ಇಡೀ ನಾನು ಆ ಕೆಲಸ ಮಾಡ್ತೇನೆ. ಬೆಳಗ್ಗೆ ಅಷ್ಟೊತ್ತಿಗೆ ಗುರುಗಳೇ ನಂಗೆ ಎಷ್ಟು ನಿದ್ರೆ ಬರುತ್ತೆ ಅಂತಂದರೆ ಕಣ್ ತೆಗಿಯೋಕ್ಕಾಗದು ಸಾಯಂಕಾಲನೇ. ನಾನು ಪ್ರತಿ ಸಲಿನೂ ಆ ಚಪ್ಪಲಿ ಹೊಲಿಬೇಕಾದಾಗ ನನ್ನ ಮನಸ್ಸಿನಲ್ಲಿ ನನ್ನ ಕುರಿತಾಗಿ ನನಗೆ ಎಷ್ಟು ಒಂದು ಚೀತ್ಕಾರ ಬರುತ್ತೆ ಸ್ವಾಮಿ. ನಾನು ಎಂಥ ನತದೃಷ್ಟ. ಭಗವಂತ, ನಿನಗೋಸ್ಕರ ಒಂದು ಪೂಜೆ ಮಾಡೋಕ್ಕಾಗ್ತಾ ಇಲ್ವಲ್ಲಪ್ಪ ಅನ್ನೋ ಒಂದು ಚೀತ್ಕಾರ ಬರುತ್ತೆ ಗುರುಗಳೇ. ನನಗೇನು ಉಪಾಯ ಗುರುಗಳೇ? ಅವ್ರು ಹೇಳಿದ್ರಂತೆ, ಅಯ್ಯ, ಆ ಭಗವಂತ ಯಾವುದಾದ್ರೂ ಒಂದು ಪೂಜೆನ ಸ್ವೀಕಾರ ಮಾಡ್ತಾನೆ ಅಂದರೆ ನಿನ್ನಂಥವನ ಪೂಜೆನ ಸ್ವೀಕಾರ ಮಾಡ್ತಾನಪ್ಪ. ಯಾಕಂದರೆ ನೀನು ಮಾಡೋ ಕೆಲಸದಲ್ಲೇ ನೀನು ಪ್ರತಿಯೊಂದು ಬಾರಿನೂ ಆ ಭಗವಂತನ ನೆನಪಿಸ್ಕೊಂಡು ಕೆಲಸ ಮಾಡ್ತಾ ಇದೀಯ. ನೀನೇನೋ ಬೇರೆ ಪೂಜೆ ಮಾಡಬೇಕಾಗಿಲ್ಲ. ನೀನು ಹೊಲಿತಾ ಇರೋ ಆ ಚಪ್ಪಲಿ ಭಗವಂತನ ಸೇವೆ ಅಪ್ಪ. ಯಾಕಂದರೆ ನಿನ್ನ ಮನಸ್ಸಿನಲ್ಲಿ ನಾನು ಭಗವಂತನಿಗೋಸ್ಕರ ಏನು ಕೊಡಲಿ, ನಾನು ಏನು ಮಾಡ್ತಾ ಇದ್ದೀನಿ, ಇವಾಗ ಏನೋ ಒಂದು ಕೆಲಸ ಮಾಡ್ತಾ ಇದ್ದೀನಿ, ಈ ಕೆಲಸ ಯಾರಿಗೋಸ್ಕರ ಮಾಡ್ತಾ ಇದ್ದೀನಿ? ನಿಮಗೆ ನನಗೆ ಜೀವನದಲ್ಲಿ ಹೀಗೆ ಸಾವಿರಾರು ಅವಕಾಶಗಳು. ಯಾರೋ ಒಬ್ರು ನೀರು ಕೇಳ್ತಾರೆ, ಯಾರಿಗೆ ಕೊಡ್ತಾ ಇದ್ದೀರಾ ನೀರನ್ನು ನೀವು? ಯಾರೋ ಒಬ್ರು ಬಂದು ನಿಮ್ಮ ಹತ್ರ ಏನೋ ಒಂದು ಯಾವ ಕಡೆ ಹೋಗಬೇಕು ಅಂತ ಮಾರ್ಗದರ್ಶನ ಕೇಳ್ತಾರೆ, ಯಾರಿಗೆ ನೀವು ಮಾರ್ಗದರ್ಶನ ಕೊಡ್ತಾ ಇದ್ದೀರಾ? ಯಾರೋ ಒಬ್ರು ಬಂದು ನಿಮ್ಮ ಹತ್ರ ನನಗೆ ಹಸಿವೆ ಅಂತ ಕೇಳ್ತಾರೆ. ಹೀಗೆ ನಿಮಗೆ ನನಗೆ ಪ್ರತಿಯೊಂದು ದೈನಂದಿನ ನಮ್ಮ ಚಟುವಟಿಕೆಗಳಲ್ಲಿ ಸಾವಿರಾರು ಅವಕಾಶಗಳು. ಯಾವುದಕ್ಕೆ? ಭಗವಂತನಿಗೆ ಪೂಜೆ ಮಾಡಲಿಕ್ಕೆ. ಯಾವ ರೂಪದಲ್ಲಿ? ಆ ನಿಮ್ಮ ಮಗನ ರೂಪದಲ್ಲೋ, ಮಗಳ ರೂಪದಲ್ಲೋ, ಹೆಂಡತಿ ರೂಪದಲ್ಲೋ, ಗಂಡನ ರೂಪದಲ್ಲೋ, ನಿಮ್ಮ ಮಾಡ್ತಾ ಇರೋ ಕೆಲಸದಲ್ಲಿರೋ ನಿಮ್ಮ ಬಾಸನ ರೂಪದಲ್ಲೋ, ನೀವು ನಡ್ಕೊಂಡು ಹೋಗ್ತಾ ಇರೋ ದಾರಿನಲ್ಲಿರೋ ಆ ನಿಮ್ಮ ಪಕ್ಕದಲ್ಲಿ ಯಾರೋ ಪ್ರಯಾಣ ಮಾಡ್ತಿರೋ ರೂಪದಲ್ಲೋ, ಒಂದು ಮರದ ರೂಪದಲ್ಲಿ, ಒಂದು ಗಿಡದ ರೂಪದಲ್ಲಿ, ಒಂದು ನಾಯಿ ರೂಪದಲ್ಲಿ, ಎಲ್ಲ ರೂಪದಲ್ಲೂ ಇದ್ದಾನೆ. ನೀವು ನಾನು ಮಾಡೋ ಆ ಒಂದು ಯಾವುದೋ ಒಂದು ಕ್ಷಣದ ಅವಕಾಶ ಇದೆಯಲ್ಲ, ಆ ಅವಕಾಶದಲ್ಲಿ ನೀವು ನಾನು ಯಾವ ರೀತಿ ಅರ್ಪಣೆ ಮಾಡ್ತೇವೆ ಕೆಲಸವನ್ನ, ಅದು ಮುಖ್ಯ. ನಿನ್ಗೇನು ಮಾಡೋಕ್ಕಾಗಲಿಲ್ಲ ಅಂದರೆ ಪರವಾಗಿಲ್ಲಪ್ಪ, ಆ ರೀತಿ ನನಗೋಸ್ಕರ ನೀನು ಕೆಲಸ ಮಾಡು. ಯಾರಿಗೋಸ್ಕರ ಕೆಲಸ ಮಾಡ್ತಾ ಇದ್ದೇವೆ ನಾವು? ಮುಖ್ಯವಾದ ಪ್ರಶ್ನೆ. ನೀವು ನಾನು ಅಂದ್ಕೊಳ್ತೇವೆ, ನಾನಾ ದುಡ್ಡುಗೋಸ್ಕರ ಕೆಲಸ ಮಾಡ್ತಾ ಇದ್ದೀನಿ, ಈ ದುಡ್ಡು ಬಂದರೆ ನಂದು ಕುಟುಂಬ ನಡ್ಸ್ಕೊಂಡು ಹೋಗ್ಬೋದು. ಅಯ್ಯೋ, ನಂದು ಹೆಂಡತಿ ಭಾಳ ಯಾವಾಗಲೂ ಬೈತಾ ಇರ್ತಾಳೆ, ನನ್ನ ಹೆಂಡತಿಗೋಸ್ಕರ, ಇಲ್ಲ ಅಂದರೆ ಮನೆಗೆ ಹೋದರೆ ಕಾಟ ಕೊಡ್ತಾಳೆ, ನನ್ನ ಹೆಂಡತಿಗೋಸ್ಕರ ಕೆಲಸ ಮಾಡ್ತಾ ಇದ್ದೀನಿ. ಅಯ್ಯೋ, ನಾನು ನನ್ನ ಮಕ್ಕಳು ಸಾಕಬೇಕು, ನನ್ನ ಮಕ್ಕಳಿಗೋಸ್ಕರ ಕೆಲಸ ಮಾಡ್ತಾ ಇದ್ದೀನಿ. ನಾನು ನನ್ನ ಹೊಟ್ಟೆಗೋಸ್ಕರ ಕೆಲಸ ಮಾಡ್ತಾ ಇದ್ದೀನಿ, ನಾನು ನನ್ನ ಬಟ್ಟೆಗೋಸ್ಕರ ಕೆಲಸ ಮಾಡ್ತಾ ಇದ್ದೀನಿ, ನಂದು ಮನೆಗೋಸ್ಕರ ಕೆಲಸ ಮಾಡ್ತಾ ಇದ್ದೀನಿ. ಯಾರಿಗೋಸ್ಕರ ಕೆಲಸ ಮಾಡ್ತಾ ಇದ್ದೀವಿ ನೀವು ನಾವು? ಯಾರಿಗೋಸ್ಕರ ಮಾಡಬೇಕು? ಆ ಒಂದು ದೃಷ್ಟಿಕೋನವನ್ನು ಬದಲಾಯಿಸ್ಕೊಂಡು, ನನಗೆ ಸಿಕ್ಕಿರೋ ಏನೋ ಒಂದು ಕೆಲಸ ಇದೆ, ಪ್ರತಿಯೊಬ್ಬರೂ ಒಂದೇ ಕೆಲಸ ಮಾಡಬೇಕು ಅಂತಿಲ್ಲ, ಎಲ್ಲ
ಪಕ್ಷಿಗಳೂ ನಾನು ಗಿಣಿನೇ ಆಗ್ತೀನಿ, ನಾನು ಕೋಗಿಲಿನೇ ಆಗ್ತೀನಿ ಅಂತಂದ್ರೆ ಪ್ರಪಂಚ ಹೆಂಗಿರುತ್ತೆ ಸ್ವಾಮಿ? ಏಕತಾನತೆ ಅಲ್ವಾ? ಎಲ್ಲ ಪಕ್ಷಿಗಳು ಗಿಣಿನೇ ಆಗ್ಬಿಟ್ರೆ ಏನಿರುತ್ತೆ ವೈವಿಧ್ಯತೆ? ಹಾಗಾಗಿ ನಿಮಗೆ, ನನಗೆ, ಪ್ರತಿಯೊಬ್ಬರಿಗೆ ಬೇರೆ 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 ಮನೋಧರ್ಮದ ಪ್ರಕಾರ ಅವಕಾಶ ಇದೆ. ಒಬ್ಬರಿಗೆ ಮಾತಾಡೋ ಅವಕಾಶ, ಒಬ್ಬರಿಗೆ ಅಡಿಗೆ ಮಾಡೋ ಅವಕಾಶ, ಒಬ್ಬರಿಗೆ ನಲ್ದಾಡೋ ಅವಕಾಶ, ಇನ್ನೊಬ್ಬರಿಗೆ ಕುಣಿದಾಡೋ ಅವಕಾಶ, ಇನ್ನೊಬ್ಬರಿಗೆ ಹಾಡು ಹೇಳೋ ಅವಕಾಶ. ನಿಮಗೆ ನನಗೆ ಸಾವಿರಾರು ಲಕ್ಷಾಂತರ ಅವಕಾಶಗಳು, ಪ್ರತಿಯೊಂದು ಕ್ಷಣದಲ್ಲೂ ಒಂದೊಂದು ಅವಕಾಶ. ಯಾತಕ್ಕೆ? ಆ ಒಂದು ಭಗವಂತನ ಪೂಜೆ ಮಾಡಲಿಕ್ಕೆ. ಯಾವ ರೀತಿಯಲ್ಲಿ? ನೀವು ನಾನು ಮಾಡೋ ಕೆಲಸದಿಂದ ಏನು ಅರ್ಪಣೆ ಮಾಡ್ತಾ ಇದ್ದೇನೆ? ಇದಾ ನನ್ನ ಬುದ್ಧಿ, ಮನಸ್ಸು, ದೇಹದ ಮೂಲಕ ನಾನು ಸಂಪೂರ್ಣವಾಗಿ ಮಾಡ್ತಾ ಇದ್ದೇನಾ? ಕಾಯ ವಾಚ ಮನಸ ಸಂಪೂರ್ಣ ಶ್ರದ್ಧೆಯಿಂದ ಮಾಡ್ತಾ ಇದ್ದೇನೆ ನಾನು? ನೀವು ನಾನು ಹಾಕೊಳ್ಬೇಕಾಗಿರೋ ಪ್ರಶ್ನೆ ಸ್ವಾಮಿ. ಯಾಕಂದ್ರೆ ಬೇರೆ ಇನ್ಯಾರಿಗೂ ಅದು ಕಾಣಿಸಲ್ಲ. ದೈಹಿಕವಾಗಿ ನಾವು ದೇವರೇ ಅಂತ ಕೈ ಮುಗಬಹುದು. ಯಾರೋ ಇನ್ನೊಬ್ಬರನ್ನ ನೋಡಿ ಓ ಬಹಳ ಆನಂದ ಆಯ್ತು ಅಂತ ಮನಸ್ಸಿನಲ್ಲಿ ಬೇರೆ ವಿಚಾರ ಇಟ್ಕೊಂಡು ಕೈ ಮಾತ್ರ ಮುಗಿಬೋದು. ಆದರೆ ಯಾವಾಗ ಕಾಯ ವಾಚ ಮನಸ್ಸ ಸಂಪೂರ್ಣ ಶ್ರದ್ಧೆಯಿಂದ ಈ ಭಗವಂತನೇ ಈ ರೂಪದಲ್ಲಿದ್ದಾನೆ ಅನ್ನೋದನ್ನ ನಾನು ಪ್ರತಿಕ್ಷಣ ಅಭ್ಯಾಸ ಮಾಡ್ತಾ ಇರ್ತೇನೆ, ಆಗ ಭಗವಂತನೇ ಎಲ್ಲ ಅಂತ ತಾನೇ ತಾನಾಗಿ ದರ್ಶನ ಆಗುತ್ತೆ. ಹೀಗೆ ಒಂದು ಪ್ರೀತಿ ಅಮ್ಮನ ಥರ ಭಗವಂತ ಇಲ್ಲಿ ನಮಗೆ ಹೇಳ್ಕೊಡ್ತಾ ಇದ್ದಾರೆ. ನೋಡಪ್ಪ, ಜ್ಞಾನ ಮಾರ್ಗ ಅದ್ಭುತವಾದ ಮಾರ್ಗ. ಅದನ್ನು ನೀನು ವಿಚಾರ ಮಾಡಿ ನಿನ್ನ ಮನಸ್ಸನ್ನು ಎಲ್ಲಿಡಬೇಕು ಅನ್ನೋದನ್ನು ತಿಳ್ಕೊ. ನೀನು ಯಾರು ಅನ್ನೋದನ್ನು ತಿಳ್ಕೊ. ಆ ರೀತಿ ನೀ ಏನೇ ಮಾಡ್ತೀಯ ಆ ಒಂದು ಪರಿಪೂರ್ಣ ಅರ್ಥದಿಂದ, ಅರಿವಿನಿಂದ ಮಾಡು. ನಿನಗದು ಕಷ್ಟ ಆಗ್ತಾ ಇದೆಯಾ? ನಿನ್ನ ಮನಸ್ಸಿನಲ್ಲಿ ಇನ್ನೂ ಸ್ವಲ್ಪ ಗೊಂದಲ ಇದೆಯಾ? ಪರವಾಗಿಲ್ಲಪ್ಪ, ನೀನು ಭಕ್ತಿಯಿಂದ ನನ್ನನ್ನು ಸೇವನೆ ಮಾಡು, ಶ್ರದ್ಧೆಯಿಂದ ನನ್ನ ಧ್ಯಾನವನ್ನು ಮಾಡು, ಪೂಜೆ ಮಾಡು, ಪುನಸ್ಕಾರ ಮಾಡು. ನಾನು ಕೊಡೋ ಬೇರೆ ಬೇರೆ ನಿಯಮಗಳನ್ನ ಪಾಲನೆ ಮಾಡು. ಯಾವುದೋ ಒಂದು ಹಬ್ಬ ಬರುತ್ತೆ, ಆ ಹಬ್ಬಕ್ಕೆ ಯಾವ ರೀತಿಯಲ್ಲಿ ನಾನು ಉಡುಗೆ ತೊಡುಗೆ ಹಾಕ್ಕೊಳ್ಬೇಕು, ಯಾವ ರೀತಿ ಆಹಾರವನ್ನು ಸೇವನೆ ಮಾಡಬೇಕು, ಏನನ್ನು ತ್ಯಾಗ ಮಾಡಬೇಕು, ಬೇರೆ ಬೇರೆ ವ್ರತಗಳಿದೆ, ಪಾಲನೆ ಮಾಡು. ಅದ್ರ ಮೂಲಕ ಏನಾಗುತ್ತೆ? ಮನಸ್ಸು ಅನ್ನೋದು, ಚಿತ್ತ ಅನ್ನೋದು ಶುದ್ಧಿಯಾಗ್ತಾ ಹೋಗುತ್ತೆ. ಆದರೆ ಏನೇನು ಮಾಡ್ತೀಯಾ ಅದನ್ನು ಶ್ರದ್ಧೆಯಿಂದ ಮಾಡು. ಅದು ಆಗಲ್ಲ ಅಪ್ಪ, ನೀನು ಮಾಡೋ ಕೆಲಸನೇ ಚಮ್ಮಾರಂತರ ಮಾಡಪ್ಪ. ಆಗ ಒಂದು ಅದ್ಭುತವಾದ ದೈವಿ ಪ್ರಪಂಚ. ಎಂಥ ಪ್ರಪಂಚ? ಇಲ್ಲಿ ನಮ್ಮ ಒಬ್ಬರು ಸೇವಕ ಒಂದು ಭಜನೆಯನ್ನು ಅರ್ಪಣೆ ಮಾಡಿದ್ದಾರೆ. ಅದನ್ನು ಕೇಳಿ ನಾವು ಇವತ್ತಿನ ನಮ್ಮ ವಿಚಾರವನ್ನು ನಿಲ್ಲಿಸೋಣ. मन एक बार हरि बोल, मन एक बार हरि बोल, हरि 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 बोलो, हरि 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 बोलो, भव सिंध पार कर लो, भव सिंध पार कर लो, ब्रह्मानंद रूप हरि पतित पावन हरि एक बार हरि बोल, ब्रह्मानंद रूप हरि पतित पावन हरि एक बार हरि बोल, मन एक बार हरि बोल, मन एक बार हरि बोल. ಒಂದೇ ಒಂದು ಸರ್ತಿ ಅಂತೆ ಕರಿಬೇಕಾಗಿರೋದು, ಒಂದೇ ಒಂದು ಸರ್ತಿ.
ಸಂಪೂರ್ಣ ಶ್ರದ್ಧೆಯಿಂದ ಪ್ರೀತಿಯಿಂದ ಭಗವಂತ ಧನ್ಯವಾದಗಳು ಸರ್. ಬಹಳ ಮನಮುಟ್ಟುವ ಹಾಗೆ ಇತ್ತು. ಯಾರಲ್ಲಿ ಏನಾದರೂ ಪ್ರಶ್ನೆ ಅಥವಾ ಬೇರೆ ಏನಾದರೂ ಹೇಳಬೇಕು ಅಂತ ಅನಿಸ್ತಾ ಇದೆಯಾ? ಏನೂ ಇಲ್ಲ ಸರ್, ಚೆನ್ನಾಗಿತ್ತು. ಚೆನ್ನಾಗಿ ಆಗೋ ತರ ಚೆನ್ನಾಗಿತ್ತು ಸರ್. ಆಗಲಿ ಅಮ್ಮ. ಹಾಗಾದ್ರೆ ಇದರ ಮನನವನ್ನು ನಿಲ್ಲಿಸೋಣ ಅಮ್ಮ. ಸರ್, ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ಕೃಷ್ಣಾರ್ಪಣಮಸ್ತು.